ನಮಸ್ಕಾರ. ಎಲ್ಲ ಆಧ್ಯಾತ್ಮ ಆಸಕ್ತರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ, ನಮ್ಮೆಲ್ಲರ ರೇಖಿ ಮಾಸ್ಟರ್ ಹಾಗೂ ಅಕ್ಯುಪ್ರೆಷರ್, ಬಲ ಮೆದುಳು ಮತ್ತು ಮೈಂಡ್ ಪವರ್ ಟೆಕ್ನಿಕ್ಸ್ ಒಳಗಡೆ ನಾವು ಅದ್ಭುತವಾದಂತಹ ಜ್ಞಾನನ ನಮ್ಮ ಗುರುಗಳು ಹಂಚಿದ್ದಾರೆ. ಅದನ್ನ ನಾವು ನಿಮಗೆ ಹಂಚ್ತಾ ಇದ್ದೀವಿ. ಈಗಾಗಲೇ 3-4 ಸತಿ ನನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ರೇಖಿ ಬಗ್ಗೆ, ಅಕ್ಯುಪ್ರೆಷರ್ ಬಗ್ಗೆ, ಕಲರ್ ಥೆರಪಿ ಬಗ್ಗೆ, ಡ್ರಗ್ಲೆಸ್ ಥೆರಪೀಸ್ ಬಗ್ಗೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾನು ನಮಗೆ ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಈಗಾಗಲೇ ಬಲಮೆದುಳಿನ ಬಳಕೆ ಹೇಗೆ ಅನ್ನೋದನ್ನು ಕ್ಲಾಸ್ ಕೂಡ ಮಾಡಾಗಿದೆ. ಈಗ ಮತ್ತೆ ಅದರ ಇನ್ನೂ ಆಳವಾದಂತಹ ಒಂದು ವಿಚಾರನ ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೂ, ನನ್ನ ಆತ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಅವ್ರಿಗೂ, ಡಾಕ್ಟರ್ ಮಿಕಾ ಉಸೂಯಿ ಅವ್ರಿಗೂ, ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯವ್ರಿಗೂ ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿನದ ವಿಷಯವಾದಂತಹ ಬಲಮೆದುಳಿನ ಆಧ್ಯಾತ್ಮಿಕತೆ ಕುರಿತ ವಿಚಾರಧಾರೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಮವತಾರ್ ಫೌಂಡೇಶನ್ನ ಡಾಕ್ಟರ್ ರಂಗಸ್ವಾಮಿ ಅವ್ರಿಗೂ ಕೂಡ, ಆ ಚಾನಲ್ಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ, ನೀವೆಲ್ಲರೂ ಬಂದು ನನ್ನ ಈ ಒಂದು ವಿಚಾರನ ತಿಳ್ಕೊಳಕ್ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈಗ ವಿಚಾರನ ತಿಳಿಯೋಣ. ಪ್ರಕೃತಿ ತನ್ನ ನಿಯಮವನ್ನ ಉಲ್ಲಂಘಿಸಲ್ಲ ಅನ್ನುವಂತಹ ಅರಿವು ನಮ್ಮಲ್ಲಿದೆ. ಅದೇ ಒಂದು ಪ್ರಕೃತಿ ತನ್ನ ನಿಯಮನ ಉಲ್ಲಂಘಿಸಲ್ಲ ಅನ್ನೋದನ್ನ ಅರಿವು ನಮ್ಮಲ್ಲಿದ್ರೆ ಅದೇ ಅಲ್ಲಿಂದಲೇ ಶುರುವಾಗುತ್ತೆ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕೆಯ ಮೂಲ ವಸ್ತುವೇ ಆತ್ಮ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಆತ್ಮ ಅಂದ್ರೇನು, ಆಧ್ಯಾತ್ಮಿಕೆಯ ಮೂಲ ವಸ್ತುವಾಗಿರುವಂತಹ ಆತ್ಮನ ಹೇಗೆ ವಿವರಿಸಬಹುದು ಅನ್ನೋದನ್ನ ನೋಡೋಣ. ಕಣ್ಣಿಗೆ ಕಾಣದಂತಹ, ಯಾರ ಕೈಗೂ ಸಿಗದಂತಹ ಅತಿ ಸೂಕ್ಷ್ಮ ದೈವಿಕ ಅಂಶವೇ ಆತ್ಮ. ಈ ಆತ್ಮದ ಇರುವಿಕೆಯನ್ನ ಆಧ್ಯಾತ್ಮಿಕೆಯ ಮೂಲಕ ಮಾತ್ರ ನಾವು ಆಧ್ಯಾತ್ಮಿಕ ವಿಧಿವಿಧಾನಗಳ ಮೂಲಕ ಅನುಭವ ಪೂರ್ವಕವಾಗಿ ತಿಳ್ಕೋಬಹುದು. ದೈವಿ ಅಂಶವೇ ಅಂತಹ ಒಂದು ದೈವಿ ಅಂಶ ನಮ್ಮೊಳಗಿದೆ. ಆ ದಿವ್ಯ ಪ್ರಜ್ಞೆಯೇ ಆತ್ಮ. ಹಾಗಾಗಿ ಆಧ್ಯಾತ್ಮಿಕ ಅಂದ್ರೆ ಆತ್ಮ ಸಂಬಂಧಿತ, ಸ್ಪಿರಿಚುಯಲ್ ಅಂತ ನಾವು ಅನ್ನೋದು. ಅಜ್ಞಾನದಿಂದ ಹೊರಬರೋದು, ಸತ್ಯ ಅಂತ ತಿಳಿಯೋದು. ಆಧ್ಯಾತ್ಮಿಕತೆ ಅಂದ್ರೆ ನಮಗೂ ಈ ಸೃಷ್ಟಿಗೂ ಇರುವಂತ ಸಂಬಂಧದ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದೇ ಆಧ್ಯಾತ್ಮಿಕ ಆಗಿರುತ್ತೆ. ಸೃಷ್ಟಿಯ ಹಾಗೂ ವಿಶ್ವದ ನಿಯಮಗಳನ್ನ ಅನುಭವ ಪೂರ್ವಕವಾಗಿ ಧ್ಯಾನದ ಮೂಲಕ ಅರ್ಥ ಮಾಡ್ಕೊಳ್ಳೋದು. ಧ್ಯಾನದ ಮೂಲಕ ಬ್ರಹ್ಮಾಂಡ ಸತ್ಯನ ಆತ್ಮ ಸತ್ಯ ಅಂತ ತಿಳಿದು ಸತ್ಯದ ಅರಿವಿನಲ್ಲಿ ಜೀವನ ಸಾಗಿಸೋದೇ ಆಧ್ಯಾತ್ಮಿಕ ಸತ್ಯಗಳು, ಆಧ್ಯಾತ್ಮಿಕ ವಿಧಾನ. ನಿಜವಾದ ಆಧ್ಯಾತ್ಮಿಕತೆ ಎಂದರೆ ಶುದ್ಧ ಚೈತನ್ಯ ಅರಿಯೋದು. ಶುದ್ಧ ಚೈತನ್ಯ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಅನುಭವ ಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ತಿಳಿಯೋದು, ಆತ್ಮನ ಬೆಳವಣಿಗೆಯನ್ನು ಸಾಧಿಸೋದು, ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದು, ಸೃಷ್ಟಿಯ ಹಾಗೂ ವಿಶ್ವದ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋದು, ಬ್ರಹ್ಮಾಂಡದ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋದು, ನಿಸ್ವಾರ್ಥವಾಗಿ ನಾವು ಮಾಡೋ ಕೆಲಸದ ಮಹತ್ವ ಅಂತ ತಿಳಿಯೋದು, ಕಾರಣ ಪರಿಣಾಮ ಕುರಿತು ತಿಳಿಯೋದು. ತಿಳಿದು ನಡೆಯೋದೇ ಆಧ್ಯಾತ್ಮಿಕ ಆಗಿರುತ್ತೆ. ಆನಂದದಿಂದ ಜೀವಿಸೋದೇ ಆಧ್ಯಾತ್ಮಿಕತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿಯ ಅಸಹಾಯಕ ಸ್ಥಿತಿಯಲ್ಲಿ ಅವನ ಸಹಾಯಕ್ಕೆ ನಿಲ್ಲೋದು ಯಾವುದು ಅಂದ್ರೆ ಆಧ್ಯಾತ್ಮಿಕತೆ. ಬುದ್ಧಿ ಅನ್ನೋದು ಪ್ರಾಪಂಚಿಕ, ಜ್ಞಾನ ಅನ್ನೋದು ಆಧ್ಯಾತ್ಮಿಕ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಈ ಅರಿವು ಪ್ರಜ್ಞೆ ಅನ್ನೋದೇ ಆಧ್ಯಾತ್ಮಿಕ. ನಾವು ಪೂರ್ತಿಯಾಗಿ ಪ್ರಾಪಂಚಿಕತೆಯಲ್ಲೂ ಇರಬಾರ್ದು ಅಥವಾ ಪೂರ್ತಿ ಆಧ್ಯಾತ್ಮಿಕತೆಯಲ್ಲಿಯೂ ಇರಬಾರ್ದು. ಎರಡನ್ನೂ ಸರಿತೂಗಿಸ್ಕೊಂಡು ಜೀವಿಸೋದೇ ನಿಜವಾದ ಆಧ್ಯಾತ್ಮಿಕತೆ ಆಗಿರುತ್ತೆ. ಪ್ರಾಪಂಚಿಕ ಜೀವನದಲ್ಲಿ ಆಧ್ಯಾತ್ಮಿಕತೆ ಅಡಗಿದೆ, ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾಪಂಚಿಕತೆ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆತ್ಮ ಏನು ಸಾಧನೆ ಮಾಡೋಕ್ಕಾಗಲ್ಲ. ಈ ಒಂದು ದೇಹ ಇಲ್ಲದೆ ಹೋದರೆ ನಾವು ಆತ್ಮ ತನ್ನ ಪಾಡಕ್ ತಾನಿರುತ್ತೆ. ಈ ದೇಹ ಸಿಕ್ಕಿದಾಗ ಅನುಭವಗಳ ಮೂಲಕ, ಜ್ಞಾನದ ಮೂಲಕ ಈ ಒಂದು ಆತ್ಮದ ಬೆಳವಣಿಗೆ ಆಗತ್ತೆ, ಆತ್ಮ ಬೆಳೆಯುತ್ತೆ. ಈ ಪ್ರಾಪಂಚಿಕತೆ ಅಂದ್ರೆ ಪ್ರಾಪಂಚಿಕ ದೃಷ್ಟಿಕೋನ ಅಂತಾನು, ಆಧ್ಯಾತ್ಮಿಕತೆ ಅಂದ್ರೆ ಆತ್ಮದ ದೃಷ್ಟಿಕೋನ ಅಂತಾನು ಅರ್ಥ ಆಗುತ್ತೆ. ಆಧ್ಯಾತ್ಮಿಕತೆ ಅಭ್ಯಾಸ ಆಗೋದು ಧ್ಯಾನ ಸ್ಥಿತಿಲಿ.
ನೋಡಿ ಎಲ್ಲಿಂದ ಬಂದ್ವಿ ಅಂದ್ರೆ ನಾವು ಸ್ಟಾರ್ಟ್ ಮಾಡೋದೇ ಧ್ಯಾನದಿಂದ. ಧ್ಯಾನ ಇಲ್ಲ ಅಂದ್ರೆ ಯಾರಿಗೂ ಕೂಡ ಜ್ಞಾನ ಇಲ್ಲ. ಸೊ ಆಧ್ಯಾತ್ಮಿಕತೆಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಾವು ಬಲಮೆದುಳಿನ ಮೂಲಕ ಬಲಮೆದುಳು ಕಾರ್ಯೋನ್ಮುಖ ಆಗೋದೇ ಧ್ಯಾನದ ಪ್ರಾರಂಭದಿಂದ. ಆಲೋಚನಾ ರಹಿತ ಸ್ಥಿತಿ ತಲುಪಿದಾಗ ಆತ್ಮದ ಇನ್ನೊಂದು ಭಾಗವಾದಂಥ ಅಂತಃಪ್ರಜ್ಞೆ ಅಥವಾ ಸುಪ್ತ ಮನಸ್ಸಿನೊಂದಿಗೆ ಈ ಬಲಮೆದುಳು ಕೂಡಿದಾಗ ತನ್ನದೇ ಆದಂತಹ ಆಧ್ಯಾತ್ಮಿಕ ವಿಧಾನವಾದಂತಹ ಆಧ್ಯಾತ್ಮಿಕ ಸಾಂಕೇತಿಕ ಭಾಷೆ ಚಿತ್ರವನ್ನು ಬಳಸಿ ಚಿತ್ರದ ಮೂಲಕ ಬಯಸಿದ್ದನ್ನೆಲ್ಲ ನಮಗೆ ಕೊಡುವಂತಹ ಅದ್ಭುತ ಒಂದು ವರದಾನ ಅಂತಂದ್ರೆ ನಮ್ಮ ಬಲಮೆದುಳಾಗಿರುತ್ತೆ. ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ತಪಸ್ನಿಂದ ಅಶರೀರಿಯಾಗಿ ಆಧ್ಯಾತ್ಮಿಕವಾಗಿ ಬಂದ ಚಿತ್ರಗಳೇ ಆ ಭಾಷೆನೇ ಬಲಮೆದುಳಿನ ಭಾಷೆ ಆಗಿರುತ್ತೆ. ಪ್ರಾಪಂಚಿಕತೆ ಅಂದ್ರೆ ಎಡಮೆದುಳಿನ ಕಾರ್ಯಕ್ರಮ ಆಗಿದೆ. ಸಮಾಜ ನೀಡಿದ ಬುದ್ಧಿಯಿಂದ ಭೌತಿಕ ಜ್ಞಾನೇಂದ್ರಿಯಗಳಿಂದ ಪ್ರಾಪಂಚಿಕತೆಯಲ್ಲಿ ಭೌತಿಕ ಸಂಪತ್ತು, ಸ್ಥಾನಮಾನ, ಅಧಿಕಾರ, ಅತಿಯಾದ ಬಾಂಧವ್ಯನ ಬೆಳೆಸ್ಕೊಳ್ಳೋದೇ ಪ್ರಾಪಂಚಿಕತೆ ಆಗಿದೆ. ಎಲ್ಲ ಮನುಷ್ಯರು ಪ್ರಪಂಚದೊಳಗಿರುವಂತಹ 100% ಒಳಗಡೆ 90 ಭಾಗ ಪ್ರಾಪಂಚಿಕತೆಯಲ್ಲಿ ತೊಡಗ್ತಾ ಇರ್ತಾರೆ. ಅವರು ಹುಟ್ಟಿರುವಾಗ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶನ ಮರೆತು ಇಲ್ಲಿ ಬಂದ ಮೇಲೆ ನಾವು ಮಾಡೋ ಅಂಥದ್ದೇ ಬೇರೆ ಆಗಿರುತ್ತೆ. ಅಭಿವೃದ್ಧಿ ಬೆಳವಣಿಗೆ ಅಂದ್ರೆ ದೇಹದ ಆರ್ಥಿಕ ಸ್ಥಿತಿಗಳ ಅಭಿವೃದ್ಧಿ ಅಂತ ಪರಿಗಣಿಸ್ತಾ ಭ್ರಮೆ ಜೀವನ ನಡೆಸುವಂತಹದ್ದು ಪ್ರಾಪಂಚಿಕತೆ ಆಗಿರುತ್ತೆ. ಅದನ್ನೇ ಎಲ್ಲರೂ ನಾವು ಮುಂದುವರಿಸ್ತಾ ಇದ್ದೀವಿ. ಲೈಂಗಿಕತೆ, ಆಹಾರ, ಇತರ ಲೌಕಿಕ ಆನಂದಗಳ ಇಂದ್ರಿಯ ಅನುಭವಗಳು ಇದನ್ನು ಹಂಬಲಿಸೋದೇ ಪ್ರಾಪಂಚಿಕತೆ ಆಗಿದೆ. ಪ್ರಪಂಚದೊಳಗೆ ಈಗಾಗಲೇ ನಾನು ಹೇಳಿದೆ, ಪತ್ರಿಜಿಯವರ ಮೂಲಕ ಆಧ್ಯಾತ್ಮ ಅಂದ್ರೆ ಧ್ಯಾನ ಅನ್ನೋ ಪರಿಕಲ್ಪನೆನ ಇತ್ತೀಚೆಗೆ ಬಂದಿದ್ದು ಪತ್ರಿಜಿಯವರಿಂದ. ಧ್ಯಾನದಿಂದ ಜ್ಞಾನದ ಕಡೆಗೆ ಜನ ಸ್ವಲ್ಪ ವಾಲ್ತಿದ್ದಾರೆ. ಪ್ರಾಪಂಚಿಕತೆ ಅಂದ್ರೆ ಎಡಮೆದುಳಿನ ಕಾರ್ಯಕ್ರಮವೇ ಆಗಿರುತ್ತೆ. ಈಗ ಬಲಮೆದುಳಿನ ಆಧ್ಯಾತ್ಮಿಕ ಹೇಗೆ ಸಾಧಿಸೋದು, ಅದರ ಪರಿಕಲ್ಪನೆ, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕತೆಯಲ್ಲಿ ಬಲಮೆದುಳು, ಇದರ ಒಂದು ವಿಚಾರ ಇವತ್ತಿನ ದಿವಸ ನಿಮಗೆ ತುಂಬಾ ಆಳವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಆಳವಾದ ಬದಲಾವಣೆ, ತಿಳುವಳಿಕೆಯಲ್ಲಿ ಆಳವಾಗಿ ಹೋಗ್ಬೇಕು ನಾವು. ಇದು ನಮ್ಮನ್ನ ಹಳೆಯ ಅಭ್ಯಾಸಗಳನ್ನು ತ್ಯಜಿಸಿ ಸ್ಥಾಪಿತ ಸತ್ಯಾಂಶಗಳನ್ನು ಅರಿಯಲು ಮತ್ತು ಬಾಹ್ಯ ಯಶಸ್ಸಿನ ಮೇಲೆ ಆಳವಾದ ಆಂತರಿಕ ಸತ್ಯವನ್ನು ಹುಡುಕುವಂತಹ ಪರಿಪಾಠ ಆಗಿದೆ. ಮಿದುಳಿನ ಬಲಗೋಳಾರ್ಧದ 10 ಗುಣಲಕ್ಷಣಗಳು ಈ ಕೆಳಗಿನಂತಿವೆ. ಅಂದ್ರೆ ಏನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಲಮೆದುಳಿಗೆ 10 ಗುಣಗಳಿವೆ. ಆ ಗುಣಗಳು ಈ ತರ ಇದೆ: ನೆನಪು, ಸೃಜನಶೀಲತೆ, ಕಲ್ಪನೆ, ಸಮಗ್ರ ಚಿಂತನೆ, ದೊಡ್ಡ ಚಿತ್ರ ಚಿಂತನೆ, ಪ್ರವೃತ್ತಿ ಮತ್ತು ಅಂತಃಪ್ರಜ್ಞೆ, ಸಾಮಾನ್ಯ ಜ್ಞಾನ, ಕಲೆ, ಸಂಗೀತ, ಲಯ, ದೇಹ ಭಾಷೆಯ ಗ್ರಹಿಕೆ, ಚಿಹ್ನೆ ಗುರುತಿಸುವಿಕೆ, ದೃಶ್ಯ ಸಂಸ್ಕರಣೆ, ಭಾವನಾತ್ಮಕ ಪ್ರತಿಕ್ರಿಯೆ. ಇದೆಲ್ಲದೂ ಬಲಮೆದುಳಿನ ಒಂದು ವಿಚಾರಗಳು. ಬಲಮೆದುಳಿನ ಚಟುವಟಿಕೆಗಳು ಮೆದುಳಿನ ಬಲಗೋಳಾರ್ಧ ಅಂದ್ರೆ ರೈಟ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಮೆದುಳು ಅಂದ್ರೆ 2 ಹೆಮಿಸ್ಫಿಯರ್ ಇರುತ್ತೆ, 2 ಗೋಳಾರ್ಧಗಳು ಅಂತ ಕನ್ನಡದಲ್ಲಿ ಅಂತಾರೆ. ಆ ಗೋಳ ಅಂದ್ರೆ ಗುಂಡಿಗಿದೆ ಅಂತ. ಅದರ ಅರ್ಧ ಭಾಗ ಅಂದ್ರೆ ಬಲಗಡೆ ಇರುವಂತದ್ದು ನಮಗೆ ಮೆದುಳಿನ ಚಟುವಟಿಕೆಯನ್ನ ಉತ್ತೇಜಿಸುತ್ತೆ. ಇದು ಸೃಜನಶೀಲತೆ, ಅಂತಃಪ್ರಜ್ಞೆ, ಪ್ರಾದೇಶಿಕ ಅರಿವು, ಸಮಗ್ರ ಚಿಂತನೆಯನ್ನ ನಿಯಂತ್ರಿಸ್ತಾ ಇರತ್ತೆ ಈ ಬಲಮೆದುಳು ಸುಪ್ತ ಮನಸ್ಸು ಅಥವಾ ಒಳ ಮನಸ್ಸು ಅಥವಾ ಉಪಪ್ರಜ್ಞೆ, ಇದು ಯಾವ್ದಾದ್ರು ಹೇಳ್ಬೋದು. ಅದರ ಸಹಾಯ ಹೊಂದಿದ ತಕ್ಷಣನೇ ಅರ್ಥಗರ್ಭಿತ ಮತ್ತು ಸೃಜನಶೀಲತೆ ಪಡೆದು ಅಂತಹ ಒಬ್ಬ ಚಿಂತಕರಾಗಿ ಬಲಮೆದುಳಿನ ಭಾಷೆ ಕಲ್ತವ್ರಿಗೆ ಅದ್ಭುತವಾದಂತಹ ಒಂದು ಶಕ್ತಿ ಬರುತ್ತೆ. ಆ ಸೃಜನಶೀಲತೆ ಬರುತ್ತೆ. ಸೃಜನಶೀಲತೆ ಅಂತಂದ್ರೆ ಹೊಸದಾಗಿ ಕಲಿಸೋದು, ಹೊಸದಾಗಿ ತಿಳಿಯೋದು. ಅಂತಹ ಒಂದು ವಿಚಾರನ ನಾವು ಈ ಬಲಮೆದುಳಿಂದ ಕಲಿಬಹುದು. ಮೆದುಳಿನ ಬಲಭಾಗ ವಿಕಸನಗೊಳಿಸ್ತಾ ಆಗ್ತಾನೆ ಇರುತ್ತೆ. ಆಳವಾದ ಆಂತರಿಕ ಶಾಂತಿ, ಪರಿಪೂರ್ಣತೆಯ ಭಾವನೆ, ಉನ್ನತ ಶಕ್ತಿಯೊಂದಿಗೆ ಗಾಢವಾದ ಸಂಪರ್ಕಕ್ಕೂ ನಾವು ಕಾರಣ ಆಗ್ಬೋದು ಬಲಮೆದುಳಿನ ನಾವು ಕಲ್ತ್ಕೊಂಡಿದ್ದೆ. ಆದ್ರೆ ಎಡಮೆದುಳು ಪ್ರಜ್ಞೆ, ಅಹಂಕಾರ, ಈ ತರ ಒಂದು ಮನಸ್ಸು. ಮೆದುಳಿನ ಈ ಭಾಗ ಭೌತಿಕ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುತ್ತೆ, ತಾರ್ಕಿಕ ಆಲೋಚನೆಗಳನ್ನು ಸಂಸ್ಕರಿಸುತ್ತೆ, ಭೌತಿಕವಾಗಿ ವ್ಯವಹರಿಸುತ್ತೆ. ಧ್ಯಾನ ಮತ್ತು ಪ್ರಾರ್ಥನೆ ಅನ್ನೋದನ್ನ ಎಡ್ಗರ್ ಕೇಸಿ ಅವರು, ಅಂದ್ರೆ ನಿದ್ರಾ ಪ್ರವಾದಿ, ಇದ್ರ ಬಗ್ಗೆ ಮನೋರಮಾ ಮೇಡಮ್ ಬೇಕಾದಷ್ಟು ಸತಿ ನಿಮ್ಗೆಲ್ಲ ಹೇಳಿದ್ದಾರೆ, ನೀವು ಪುಸ್ತಕ ಓದಿರ್ಬೋದು. ಈ ಒಂದು ವಿಚಾರದೊಳಗೆ
ಎಡ್ಗರ್ ಕೈಸಿ ನಿದ್ದೆ ಮಾಡ್ತಿರುವಾಗ ಕಣ್ಣು ಮುಚ್ಚಿ ಈ ಪ್ರಪಂಚದೊಳಗಡೆ ಇರುವಂತಹ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ರು. ಅದೇ ತರ ಅವರು ಎಡ್ಗರ್ ಕೈಸಿ ಅವರು ನಿದ್ರಾ ಪ್ರವಾದಿ, ಅವ್ರು ಹೇಳಿರುವಂತಹ ವಿಚಾರ ಈ ಒಂದು ಬಲಮೆದುಳಿನ ಬಗ್ಗೆ, ಧ್ಯಾನದ ಬಗ್ಗೆ ಹೇಳೋದಾದ್ರೆ, ಜಾಗೃತ ವಿಶ್ಲೇಷಣಾತ್ಮಕ ಎಡಮೆದುಳನ್ನು ಶಾಂತಗೊಳಿಸುವ ಸಾಧನವನ್ನಾಗಿ ಧ್ಯಾನನು ಹೆಚ್ಚೆ ಒತ್ತಿ ಹೇಳಿದ್ದಾರೆ ಅವರು. ನೀವು ಯಾವಾಗ ಧ್ಯಾನ ಮಾಡ್ತೀರೋ ಆಗ ಎಡಮೆದುಳು ಶಾಂತ ಆಗುತ್ತೆ. ಯಾವಾಗ ನೀವು ಎಡಮೆದುಳನ್ನ ಶಾಂತತೆಯನ್ನ ಸ್ಥಾಪಿಸ್ತಿರೋ ಎಡಮೆದುಳಲ್ಲಿ, ಆಗ ಬಲಮೆದುಳು ಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ, ಜಾಗೃತ ಆಗುತ್ತೆ ಅಂತ. ಈ ಒಂದು ವಿಶ್ಲೇಷಣಾತ್ಮಕ ಎಡಮೆದುಳನ್ನ ಶಾಂತಗೊಳಿಸ್ಬೇಕು ಅಂದ್ರೆ ಮೊದಲನೇದಾಗಿ ಧ್ಯಾನ ಮಾಡಬೇಕು. ಇದರಿಂದಾಗಿ ಹೊರಮನಸ್ಸು ಮತ್ತು ಉಪಪ್ರಜ್ಞೆ ಅತಿ ಪ್ರಜ್ಞೆಯ ಮನಸ್ಸಿನ ನಡುವೆ ಅಂತರ ಸಮೀಪ ಬರುವಂತೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಎಡ ಮನಸ್ಸು ಮತ್ತು ಎಡ ಮೆದುಳು ಬಲ ಮೆದುಳು ಎರಡೂ ಕೂಡಿ ಕೆಲಸ ಮಾಡುತ್ತೆ. ಯಾವಾಗ ಧ್ಯಾನ ಮಾಡ್ತೀವೋ ಆಗ ಅವೆರಡು ಹತ್ರ ಆಗುತ್ತೆ. ಯಾಕೆಂದ್ರೆ ಎರಡರದ್ದು ವಿಚಾರಗಳೇ ಬೇರೆ ಇದೆ, ಒಂದು ಪ್ರಾಪಂಚಿಕ ಇನ್ನೊಂದು ಆಧ್ಯಾತ್ಮಿಕ. ಅವೆರಡು ಒಟ್ಟಿಗೆ ಆಗ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು ಅಂತ ಎಡ್ಗರ್ ಕೈಸಿ ಅವರು ಹೇಳಿದ್ದಾರೆ. ಇದರಿಂದಾಗಿ ಹೊರಮನಸ್ಸು ಮತ್ತು ಉಪಪ್ರಜ್ಞೆ ಅತಿ ಪ್ರಜ್ಞೆ ಸಮೀಪಕ್ಕೆ ಬರುತ್ತೆ. ಅವರು ಸಕಾರಾತ್ಮಕ ಭಾವನೆಗಳ ಮೇಲೆ ಕೇಂದ್ರೀಕರಿಸೋಕೆ ಶುರು ಮಾಡ್ತಾರೆ. ಆ ಥರ ಯಾರು ಧ್ಯಾನ ಮಾಡ್ತಾರೋ ಅವರು ಆಂತರಿಕ ಶಾಂತಿ ಭಾವನೆಗೆ ಆದ್ಯತೆ ಸಿಗುತ್ತೆ. ಮತ್ತು ಇನ್ನೊಂದು ಹೇಳಿದ್ದಾರೆ ಎಡ್ಗರ್ ಕೈಸಿ ಅವರು, ಎಡಮೆದುಳನ್ನ ಕಂಪನಗಳ ಟ್ರಾನ್ಸ್ ರಿಸೀವರ್ ಅಂತ ಹೇಳಿದ್ದಾರೆ. ಅಹಂ ಭೌತಿಕ ಪ್ರಪಂಚನ ನ್ಯಾವಿಗೇಟ್ ಮಾಡುವಂತಹ ಒಂದು ಸ್ಥಿತಿನೇ ಮೆದುಳು ಅಂತ ಹೇಳ್ತಾರೆ. ಮೆದುಳು ಅಂತಂದ್ರೆ ಇಟ್ ಇಸ್ ಎ ನ್ಯಾವಿಗೇಟಿಂಗ್ ಅಂತ ಹೇಳ್ತಾರೆ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡುವಂತಹದ್ದು. ಒಂದು ವಿಚಾರನ ಎಡಮೆದುಳು ತಿಳ್ಕೊಳ್ಳುತ್ತೆ, ಅದು ಬಲಮೆದುಳಿಗೆ ಕಳಿಸುತ್ತೆ. ಬಲಮೆದುಳು ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಂತಹ ಒಂದು ಸ್ಥಿತಿನ ನಾವು ಇದು ನ್ಯಾವಿಗೇಟ್ ಮಾಡುವಂತಹ ಒಂದು ಸಾಧನ ಅಂತ ಎಡ್ಗರ್ ಕೈಸಿ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಉನ್ನತ ಸ್ವಯಂ ಆಧ್ಯಾತ್ಮಿಕ ಆಯಾಮಗಳಿಗೂ ಕೂಡ ಇದು ಸೇತುವೆ ಅಂತ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳಿದೆ, ಅದರೊಳಗಡೆ ಅತೀಂದ್ರಿಯ ಶಕ್ತಿಗಳು ಅಂತ ಅನ್ನೋವಂತಹ ವಿಚಾರ ಮುಂದೆ ಹೇಳ್ತೀನಿ, ಅದ್ರ ಬಗ್ಗೆ ನಿಮಗೆ ಹೇಳೋಣ. ಅದೆಲ್ಲದನ್ನು ಕೂಡ ಬಲಮೆದುಳು ನಿಮಗೆಲ್ಲ ವಹಿಸುತ್ತೆ. ಬಲಮೆದುಳಿನ ನನಗೆ ಸೂಪರ್ ಕಾನ್ಶಿಯಸ್ ಆತ್ಮ, ಸುಪ್ತ ಮನಸ್ಸು ಅಂತ ಅನ್ನೋದು ಜೊತೆಲಿಲ್ಲ ಅಂದ್ರೆ ಬಲಮೆದುಳು ಏನು ಮಾಡಕ್ಕಾಗಲ್ಲ. ಬಲಮೆದುಳಿಗೆ ಪೂರಕನೇ. ಈಗ ಹೇಗೆ ಕಾರ್ಗೆ ಪೆಟ್ರೋಲ್ ಬೇಕೋ, ಪೆಟ್ರೋಲ್ ಹಾಕಿದ್ರೆ ಕಾರ್ ಓಡುತ್ತೆ, ಡೀಸೆಲ್ ಹಾಕಿದ್ರೆ ಕಾರ್ ಓಡುತ್ತೆ. ಅದೇ ತರ ಸುಪ್ತ ಮನಸ್ಸನ್ನ ನಾವು ಚಾಲನೆ ಪಡ್ಕೊಂಡಿದ್ದೆ ಆದ್ರೆ ಆಗ ಬಲಮೆದುಳು ತನ್ನ ಒಂದು ಕಾರ್ಯನ ನಿರ್ವಹಿಸೋಕೆ ಶುರು ಮಾಡುತ್ತೆ. ಸೃಜನಶೀಲತೆ, ಸಹಾನುಭೂತಿ, ಒಳಗರ್ಭಿತ ಒಳನೋಟ, ಇದನ್ನೆಲ್ಲ ನಿಯಂತ್ರಿಸೋದೆ ಬಲಮೆದುಳು ಅಂತ. ಸುಪ್ತ ಮನಸ್ಸು ಇದಕ್ಕೆ ಪೂರಕ ಅಂತ. ಈ ಸೂಪರ್ ಕಾನ್ಶಿಯಸ್ಗೆ ಪೋರ್ಟಲ್ ಆಗಿ ಕಾರ್ಯನಿರ್ವಹಿಸುತ್ತೆ ಈ ಒಂದು ಸುಪ್ತ ಮನಸ್ಸು ಅಂತ ಹೇಳ್ತಾರೆ. ಇವನ್ ಎಡ್ಗರ್ ಕೈಸಿ ಅವರು ಕೂಡ ಸುಪ್ತ ಮನಸ್ಸಿನ ಮೂಲಕ ತಮ್ಮ ಒಂದು ನಿದ್ರಾ ಸ್ಥಿತಿಯೊಳಗೆ ತನ್ನ ಒಂದು ಎಲ್ಲ ವಿಚಾರಗಳನ್ನ ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ರು. ಅವ್ರಿಗೆಲ್ಲ ಭಾಷೆನೂ ಬರ್ತಿತ್ತು ನಿದ್ದೆ ಸ್ಥಿತಿ ಒಳಗಡೆ. ಅಂತ ಒಂದು ಅದ್ಭುತ ಮೆನಿ ಮ್ಯಾನ್ಷನ್ ಅನ್ನೋ ಬುಕ್ ಓದಿ, ಆ ಬುಕ್ ಒಳಗಡೆ ಇದೆಲ್ಲ ಮಾಹಿತಿ ಇದೆ. ಖಂಡಿತ ಪ್ರತಿಯೊಬ್ಬರೂ ಓದ್ಬೇಕು ಇದನ್ನ. ಸೊ ಹೀಗೆ ಅಲ್ಲಿ ಕ್ಲಾರ್ವಾಯನ್ಸ್, ಟೆಲಿಪತಿ, ಆಕಾಶಿಕ್ ರೆಕಾರ್ಡ್ಸ್ ಇಂಥ ಇವರು ಆಕಾಶಿಕ್ ರೆಕಾರ್ಡ್ಸ್ ನೋಡಿ ಹೇಳ್ತಿದ್ರು ಪ್ರತಿಯೊಬ್ಬರದು ಕೂಡ. ದಿ ಬಾಡಿ ಇಸ್ ಇನ್ ಫ್ರಂಟ್ ಆಫ್ ಮೀ, ಐ ಆಮ್ ರೀಡಿಂಗ್ ದಿ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳಿ ನಮ್ಮ ಒಂದು ಚಿತ್ರಗುಪ್ತನ ಕಡತನ ಪೂರ್ಣವಾಗಿ ತೆರೆದು ಓದ್ತಾ ಇದ್ದಂತ ಮಹಾನುಭಾವ ಎಡ್ಗರ್ ಕೈಸಿ ಅವರು. ಅವರು ಅಮೆರಿಕಾದಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ಯಾವುದೇ ಆಧ್ಯಾತ್ಮಿಕ ವಿಚಾರಗಳನ್ನ ಅಷ್ಟಾಗಿ ಚರ್ಚೆ ಮಾಡದಿದ್ರು ಎಡ್ಗರ್ ಕೈಸಿ ಮಾಡಿದಂತಹ ಒಂದು ಕಣ್ಣಿನ ಪವಾಡ. ಸೊ ಎ ಬ್ಲೈಂಡ್ ಮ್ಯಾನ್, ಇದು ಒಬ್ಬ ಮನುಷ್ಯನ್ಗೆ ಕಣ್ಣು ಕಾಣಿಸ್ದೆ ಕಣ್ಣಿದ್ದವನು ಕಣ್ಣು ಕಾಣಿಸ್ದಂಗಾಯ್ತು. ಅದು ಯಾತಕ್ಕಾಯ್ತು ಅನ್ನೋದನ್ನ ಪೂರ್ಣವಾಗಿ ಹೇಳ್ತಾನೆ. ಅದೆಲ್ಲ ವಿಚಾರಗಳನ್ನ ಯಾವ ಪೇಪರ್ಗಳಲ್ಲಿ ಬರುತ್ತೋ ಆಗ ಜನಗಳು ಆಧ್ಯಾತ್ಮಿಕದ ಕಡೆ ಸ್ವಲ್ಪ ವಾಲ್ತಾರೆ. ಸೊ ಹೀಗೆ ಈ ಒಂದು ವಿಚಾರನ ಎಡ್ಗರ್ ಕೈಸಿ ಹೇಳಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಮೆದುಳಿನ ಬಲಾರ್ಧ ಆಧ್ಯಾತ್ಮಿಕ ಅನುಭವಗಳ ನರಮಂಡಲ ಕೇಂದ್ರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾರ್ಪಸ್ ಕೊಲೋಸಮ್ ಅಂತ ಅನ್ನೋದು ನಮ್ಮ ಎರಡು ಮೆದುಳ ಮಧ್ಯದೊಳಗಿರುವಂತಹ ಒಂದು ದೊಡ್ಡ ನರಗಳ ಕಂತೆ. ಆ ಫ್ಲೆಕ್ಸಸ್ ಅಂತ ಕರೀತಾರೆ ಅದನ್ನ ಮೆಡಿಕಲ್ ಭಾಷೆಯಲ್ಲಿ. ಆ ಫ್ಲೆಕ್ಸಸ್ ಇರುವಂತಹದ್ದು ಬಲ ಮೆದುಳಿಗೆ ಜಾಸ್ತಿ ಆದ್ಯತೆ ಕೊಡುತ್ತೆ.
ಅಲ್ಲಿಂದನೇ ಅನುಭವಗಳು ನಮಗೆ ನರಮಂಡಲಕ್ಕೆ ಸಿಗುತ್ತೆ. ಇದು ಸಮಗ್ರ ಚಿಂತನೆ, ಸಹಾನುಭೂತಿ ಮತ್ತು ಪರಸ್ಪರ ಎಡ ಮತ್ತು ಬಲ ಮೆದುಳಿನ ಸಂಪರ್ಕದ ಅರಿವನ್ನು ಕೂಡ ಈ ಒಂದು ಕಾರ್ಪಸ್ ಕೊಲೋಸಮ್ ಮಾಡುತ್ತೆ. ಮೆದುಳಿನ ಬಲಾರ್ಧ ವಿಶ್ಲೇಷಣಾತ್ಮಕ ಸ್ವಭಾವದ ಎಡಾರ್ಧಕ್ಕೆ ಭಿನ್ನವಾಗಿದೆ. ಅಂದ್ರೆ ಬಲಮೆದುಳು ಆ ಕ್ರಿಯಾತ್ಮಕ, ಎಡಮೆದುಳು ಭೌತಿಕ. ಈ ಭೌತಿಕವಾಗಿರುವಂತಹ ಎಡಮೆದುಳನ್ನ ಕ್ರಿಯಾತ್ಮಕವಾಗಿ ಚಲನೆಗೆ ತರೋದೇ ಬಲಮೆದುಳು. ಬಲಮೆದುಳಿಲ್ಲ ಅಂದ್ರೆ ಎಡಮೆದುಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದು ಕಾರ್ ಇದ್ರೆ ಆ ಕಾರ್ ಒಳಗೆ ಡ್ರೈವರ್ ಇಲ್ಲ ಅಂದ್ರೆ ಆ ಕಾರ್ ಚಲನೆ ಆಗೋಲ್ಲ. ಆ ಚಲನೆ ಆಗ್ಬೇಕು ಅಂದ್ರೆ ಡ್ರೈವರ್ ಬೇಕು. ಅದೇ ತರನೇ ರೈಟ್ ಬ್ರೈನ್ ಇದ್ ದಿ ಡ್ರೈವರ್ ಆಫ್ ಲೆಫ್ಟ್ ಬ್ರೈನ್ ಅಂತಾನು ಹೇಳ್ತಾರೆ. ಇದು ಜಗತ್ತನ್ನ ಒಂದು ಏಕೀಕೃತ ಸಮಗ್ರತೆಗೆ ಮೂಲವಾಗಿ ನಿಲ್ಲಿಸುತ್ತೆ. ಅಂದ್ರೆ ಬಲಮೆದುಳು ಹೋಲಿಸ್ಟಿಕ್, ಅಂದ್ರೆ ಸಮಗ್ರ ಅತೀಂದ್ರಿಯ ಅನುಭವ, ವಿಶ್ವದೊಂದಿಗೆ ವಿಶ್ವ ಭಾವನೆನ ಮೂಡಿಸುವಂತ ಒಂದು, ನಾವು ಒಬ್ಬಳೇ ಅಲ್ಲ, ನನ್ನ ಜೊತೆ ಈ ಬ್ರಹ್ಮಾಂಡ ಇದೆ, ನನ್ನ ಜೊತೆ ಈ ಪ್ರಪಂಚ ಇದೆ, ನನ್ನ ಜೊತೆ ಈ ಜೀವ ಜಂತುಗಳಿದೆ, ನನ್ನ ಜೊತೆ ಈ ಒಂದು ಜೀವರಾಶಿ ಇದೆ. ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ಕೂಡ ಈ ಒಂದು ಆಧ್ಯಾತ್ಮಿಕ ಅಂತ ಬಂದ ತಕ್ಷಣ ಸೃಷ್ಟಿ ಹೊಟ್ಟೋಗ್ಬಿಡುತ್ತೆ. ಆ ಸೃಷ್ಟಿಯ ಮೂಲ ಎಲ್ಲಿದೆ ಅಂತಂದ್ರೆ ನಮ್ಮ ಬಲಮೆದುಳಲ್ಲಿದೆ. ಇದು ಬಲಮೆದುಳೊಳಗೆ ಏನು ಬಲಮೆದುಳು ಅಂದ್ರೆ ಅದು ನಮ್ಮ ಆತ್ಮದ ಒಂದು ಭಾಗ ಅಂತ ತಿಳ್ಕೋಬೇಕು. ಆತ್ಮದ ಒಂದು ಭಾಗ ಆಗಿರೋದ್ರಿಂದ ನಮ್ಮ ಬಲಮೆದುಳು ಇಷ್ಟೆಲ್ಲ ಶಕ್ತಿ ಪಡೆದಿದೆ. ಇದು ಅನೇಕ ಅತ್ಯುನ್ನತ ಅನುಭವಗಳ ಮೂಲ. ಇದು ಚಿತ್ರಾನ ಗ್ರಹಿಸುತ್ತೆ. ಇದು ಮೌಖಿಕವಲ್ಲದ ಸೂಚನೆಗಳು, ಅಂದ್ರೆ ಬಾಯಲ್ಲಿ ಮಾತಾಡೋದಲ್ಲ, ಅದು ಗೊತ್ತಾಗಲ್ಲ. ಭಾವನಾತ್ಮಕ ಪ್ರತಿಧ್ವನಿಯನ್ನು ಉಂಟು ಮಾಡುತ್ತೆ. ಇದು ಬೇಷರತ್ತಾಗಿ ಪ್ರೀತಿ, ಭಾವನೆ ಇಂಥ ತಿಳುವಳಿಕೆಯನ್ನು ಬೆಳೆಸುತ್ತೆ. ಇದು ವರ್ತಮಾನದಲ್ಲೇ ಇರುತ್ತೆ ಯಾವಾಗ್ಲೂ. ಇದು ಯಾವಾಗ್ಲೂ 24 hours ವರ್ಕ್ ಮಾಡುತ್ತೆ ಬಲಮೆದುಳು. 24 ಗಂಟೆನೂ ಕೂಡ ಇದು ವರ್ತಮಾನ ಅಂದ್ರೆ ಏನು, ಪ್ರೆಸೆಂಟ್ ಅಲ್ಲೇ ಇರುತ್ತೆ. ಯಾವಾಗ್ಲೂ ಕೂಡ ಇಟ್ ಈಸ್ ರೆಡಿ ಟು ಅಕ್ಸೆಪ್ಟ್, ರೆಡಿ ಟು ಆನ್ಸರ್ ಅಂತ ಒಂದು ಸ್ಥಿತಿಲಿರೋದು ಬಲಮೆದುಳಾಗಿರುತ್ತೆ. ಎಡಮೆದುಳಾರು ನಿದ್ದೆ ಮಾಡತ್ತೆ, ಬಲಮೆದುಳು ನಿದ್ದೆ ಮಾಡಲ್ಲ. ತಾರ್ಕಿಕ ಎಡಮೆದುಳನ್ನು ಶಾಂತಗೊಳಿಸೋದು, ಆಳವಾದ ಸಾವಧಾನತೆಗೆ ತರೋದು. ಇದು ವಿಷಾದಗಳು, ಭವಿಷ್ಯ, ಭೂತಕಾಲ, ಇಲ್ಲಿರುವಂತ ದುಃಖಗಳು, ನೋವುಗಳು, ಸಂಕಟಗಳು ಮತ್ತು ಹಿಂದಿನ ಪೂರ್ವಜನ್ಮದ ನೆನಪುಗಳು, ನಮ್ಮ ಒಂದು ಕರ್ಮಗಳು, ಇದೆಲ್ಲದನ್ನು ಕೂಡ ಬಲಮೆದುಳು ಶಾಂತಗೊಳಿಸೋದ್ರಿಂದ ನಮಗೆ ಇರುವಂತಹ ದುಃಖಗಳು ಎಲ್ಲ ಹೋಗಿ ನಾವು 100 ವರ್ಷ ಬಾಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹೀಗೆ ಬಲಮೆದುಳು ಕಠಿಣ ಅಕ್ಷರಶಃ ಭಾಷೆಯನ್ನ ಅವಲಂಬಿಸುವಂತಹ ಬದಲು ಚಿಹ್ನೆ, ರೂಪಕ, ಆಧ್ಯಾತ್ಮಿಕ ನಡುವಿನ ಆಧ್ಯಾತ್ಮಿಕ ಸೇತುವೆನ ನಿರ್ಮಿಸುತ್ತೆ. ಎಡಮೆದುಳು ಯಾವಾಗ್ಲೂ ಕಠಿಣವಾದ್ದು, ಅಕ್ಷರಶಃ ಭಾಷೆನ ಹೀಗೆ ಇರಬೇಕು, ಹೀಗೆ ಮಾಡ್ಬೇಕು ಅಂತ ಒಂದು ವಿಧಿವಿಧಾನಗಳನ್ನ ಲಾಜಿಕ್ ಆಗಿ ಮಾಡ್ತಾ ಕೂತ್ಕೊಳ್ಳುತ್ತೆ. ಆದ್ರೆ ಬಲಮೆದುಳು ಹಾಗೆ ಮಾಡಲ್ಲ. ಅದೊಂದು ಪುಟ್ಟ ಮಗು ಇದ್ದಂಗೆ. ಅದಕ್ಕೆ ಯಾರೇನ್ ಹೇಳಿದ್ರು ಅದನ್ನ ಮಾಡ್ತಾ ಹೋಗುತ್ತೆ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಬಲಮೆದುಳಿನ ಚಟುವಟಿಕೆಗಳನ್ನ ಸೇರಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅಂದ್ರೆ ಬಲಮೆದುಳಿನ ಭಾಷೆ ಬಳಕೆ ಕಲ್ತ್ಕೊಂಡು ನೀವು ಬಲಮೆದುಳನ್ನ ದಿನಾ ಯೂಸ್ ಮಾಡ್ಕೊಳಕ್ ಶುರು ಮಾಡಿದ್ರೆ ನಿಮ್ಮ ವಿಶ್ಲೇಷಣಾತ್ಮಕ ಅಂತ ಎಡಮೆದುಳನ್ನ ಸಮತೋಲನಗೊಳಿಸುತ್ತೆ, ಆಧ್ಯಾತ್ಮಿಕ ಅರಿವನ್ನು ಹೆಚ್ಚು ಮಾಡುತ್ತೆ. ಹೀಗೆ ನಿಮಗೆ ಧ್ಯಾನದಲ್ಲಿ ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ಅನ್ನೋ ಪದ ಬಂದ ತಕ್ಷಣನೇ ನೀವು ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ನಿಮ್ಮ ಒಂದು ಆಧ್ಯಾತ್ಮಿಕ ಸ್ಥಿತಿಗೆ ಹೋಗೇ ಬಿಡ್ತೀರಾ, ಆಲ್ಫಾ ಸ್ಟೇಟ್ಗೆ ಹೋಗೇ ಬಿಡ್ತೀರಾ. ಅಂತ ಒಂದು ಸ್ಥಿತಿಗೆ ಹೋದಾಗ ನಿಮಗೆ ಬಲಮೆದುಳು ಕೇಳಿದ್ದನ್ನೆಲ್ಲ ಕೊಡುವಂತ ಒಂದು ಶಕ್ತಿ ಪಡೆಯುತ್ತೆ. ಇಲ್ಲಿ ಧ್ಯಾನ ಅನ್ನೋದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಇದೆ, ಮೈಂಡ್ಫುಲ್ನೆಸ್ ಅಂತ. ವರ್ತಮಾನದ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಅರಿವು ತೊಡಗಿಸ್ಕೊಳ್ಳೋದ್ರಿಂದ ತರ್ಕಬದ್ಧ ಮನಸ್ಸನ್ನ ಶಾಂತಿಗೊಳಿಸುತ್ತೆ ಅಂತ ಹೇಳಿದೆ. ಅಂತಃ ಪ್ರಜ್ಞೆ ಹೊರಹೊಮ್ಮಕ್ ಶುರು ಆಗ್ಬಿಡುತ್ತೆ. ಅಂದ್ರೆ ಅರ್ಥ ಏನು, ನಮ್ಮ ಬಲಮೆದುಳು ಆಕ್ಟಿವೇಟ್ ಆಗುತ್ತೆ ಯಾವಾಗ ಸೈಲೆನ್ಸ್ಗೆ ಹೋಗ್ತೀವೋ, ಮನಸ್ಸು ಕೆಲಸ ಮಾಡಲ್ವೋ. ಹೊರ ಮನಸ್ಸು ನಿದ್ದೆ ಮಾಡ್ಬೇಕು, ಒಳ ಮನಸ್ಸು ಎಚ್ಚರ ಆಗ್ಬೇಕು. ಅಂದ್ರೆ ಹೊರ ಮನಸ್ಸು ಅಂತಂದ್ರೆ ಎಡಮೆದುಳು, ಪ್ರಾಪಂಚಿಕತೆಗೆ ಸಂಬಂಧಪಟ್ಟಂತದ್ದು. ಒಳ ಮನಸ್ಸು ಅಂದ್ರೆ ಆಧ್ಯಾತ್ಮಿಕ ಸುಪ್ತ ಮನಸ್ಸು. ಸೊ ಇದೆರಡೂ ಕೂಡ ಒಂದೇ ಸತಿ ಆಗೋದು ಅಂದ್ರೆ ನಮ್ಮ ಮೆದುಳಿನ ತರಂಗಗಳು 5 to 10 ಸೈಕಲ್ಸ್ ಪರ್ ಸೆಕೆಂಡ್ ವೈಬ್ರೇಷನ್ ಇರುತ್ತೆ. ಅಂತ ಒಂದು ಸ್ಥಿತಿ ಒಳಗಡೆ ಇದ್ದಾಗ ನಮ್ಮ ಒಂದು ಎಚ್ಚರ ಮನಸ್ಸು ಕೆಲಸ ಮಾಡಕ್ ಶುರು ಮಾಡುತ್ತೆ. ಎಚ್ಚರ ಮನಸ್ಸು ಕೆಲಸ ಮಾಡಿದ್ದನ್ನ
ತಕ್ಷಣ ಬಲ ಮನಸ್ಸು ಬಲ ಬಲ ಮೆದುಳು ತಗೊಳಕ್ ಶುರು ಮಾಡುತ್ತೆ. ಅದು ಸುಪ್ತ ಮನಸ್ಸಿನ ಮೂಲಕ ವರ್ಗಾವಣೆ ಆಗುತ್ತೆ. ಇದ್ರ ಮುಂದೆ ನೋಡೋಣ. ದೃಶ್ಯೀಕರಣ. ಪ್ರತಿಯೊಂದನ್ನು ಕೂಡ ಮೈಂಡ್ಫುಲ್ನೆಸ್ ಅಂದ್ರೆ ದೃಶ್ಯೀಕರಣ ಅಂದ್ರೆ ಬಲ ಮೆದುಳು ದೃಶ್ಯಗಳಿಂದ ಅಭ್ಯಾಸ ಮಾಡುತ್ತೆ. ಪ್ರತಿಯೊಂದನ್ನು ಚಿತ್ರಗಳನ್ನ ಜ್ಞಾಪಕ ಇಟ್ಕೊಳ್ಳುತ್ತೆ. ಪ್ರತಿಯೊಂದು ಚಿತ್ರದ ರೂಪದಲ್ಲಿ ಇಟ್ಕೊಂಡ್ರೆ ಅದು ಪರ್ಮನೆಂಟ್ ಮೆಮರಿಗೆ ಹೋಗುತ್ತೆ. ಶಾಶ್ವತ ನೆನಪಿನ ಭಂಡಾರಕ್ಕೆ ನಾವು ಚಿತ್ರ ನೋಡಿದಾಗ ಅದು ಹೋಗುತ್ತೆ. ಬರೀ ಮಾತುಗಳಿಂದ ಬರೀ ಒಂದು ಇದರಿಂದ ಏನು ಬರೋಲ್ಲ. ಸೊ ಆ ದೃಷ್ಟಿಯಿಂದ ಮೌಖಿಕವಾಗಿ ಏನೇ ಮಾಡಿದ್ರು ಕೂಡ ಅದು ಟೆಂಪರರಿ ಮೆಮರಿಗೆ ಹೋಗಿ ಎಡ ಮೆದುಳಿಗೆ ಹೋಗುತ್ತೆ. ಆದ್ರೆ ಶಾಶ್ವತ ನೆನಪಿನ ಭಂಡಾರಕ್ಕೆ ಹೋಗ್ಬೇಕು ಅಂದ್ರೆ ಚಿತ್ರಗಳು ಬೇಕು. ಅದಕ್ಕೆ ದೃಶ್ಯೀಕರಣ, ವಿಜುವಲೈಸೇಷನ್ ಅಂತ ಕರೀತಾರೆ. ವಿಷನ್ ಅಂದ್ರೇನೆ ದೃಷ್ಟಿ. ಸೊ ಈ ತರ ಚಿಂತನೆನ ಕ್ರಿಯೆಯೊಂದಿಗೆ ಸೇರಿಸ್ಕೋಬೇಕು. ಹಂಗಾಗಿ ಇದು ಸೃಜನಾತ್ಮಕ ಅಭಿವೃದ್ಧಿ ಅಂದ್ರೆ ಕಲೆ, ಸಂಗೀತ ಭಾವನಾತ್ಮಕವಾಗಿ ನಮಗೆ ಪ್ರೋತ್ಸಾಹಿಸುತ್ತೆ. ದೈಹಿಕ ಚಲನೆ, ನೃತ್ಯ, ಯೋಗ ಇಂಥ ಲಯಬದ್ಧವಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ಬಲಮೆದುಳು ಎಡಮೆದುಳಿನ ಮೂಲಕ ಮಾಡಿಸುತ್ತೆ. ಇದ್ರ ಜೊತೆಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಮೆದುಳಿನ ಬಲಭಾಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಲಮೆದುಳು ಅಭಿವೃದ್ಧಿ ಪಡಿಸೋದ್ರಿಂದ ಆಂತರಿಕ ಶಾಂತಿ, ಪೂರ್ಣತೆಯ ಭಾವನೆ, ಹೆಚ್ಚಿನ ಶಕ್ತಿಯೊಂದಿಗೆ ಆಳವಾದಂತಹ ಆಧ್ಯಾತ್ಮಿಕ ಸಂಪರ್ಕಕ್ಕೆ ನಾವು ಹೋಗ್ಬೋದು. ಬಲಮೆದುಳು ಸೃಜನಶೀಲ, ಅರ್ಥಗರ್ಭಿತ, ಸಮಗ್ರ ಅಂತ ಹೇಳಿದೆ. ಇದು ಅರಿವು, ಭಾವನಾತ್ಮಕ ಆಳನ್ನು ಬೆಳೆಸುತ್ತೆ. ದೇಹದ ಎಡಭಾಗಕ್ಕೆ ಸಂಪರ್ಕ ಹೊಂದ್ಕೊಳ್ಳುತ್ತೆ. ಎರಡೂ ಅರ್ಧ ಗೋಳಗಳು ಅತ್ಯಗತ್ಯ ಮತ್ತು ಪರಸ್ಪರ ಸಂಬಂಧ ಕೂಡಿದೆ. ಇವೆರಡು ಒಂದನ್ ಬಿಟ್ಟು ಒಂದಿರೋಲ್ಲ, ಜೊತೆಲೇ ಇರುತ್ತೆ. ಆದ್ರೆ ಅದಕ್ಕೆ ಮಧ್ಯದೊಳಗಡೆ ಮೀಡಿಯೇಟರ್ ಆಗಿ ಕೆಲಸ ಮಾಡೋದು ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸನ್ನ ನಾವು ಎಚ್ಚರ ಮಾಡ್ಕೊಳ್ದೆ ಹೋದ್ರೆ ಮೆದುಳು ಬಲ ಮೆದುಳಿಗೆ ಯಾವುದೇ ಒಂದು ವಿಚಾರನ ತಿಳಿಸ್ಲಿಕ್ಕಾಗಲ್ಲ. ಎಡಮೆದುಳು ತಾರ್ಕಿಕ, ವಿಶ್ಲೇಷಣಾತ್ಮಕ, ವಿವರ ಆಧಾರಿತ, ರಚನಾತ್ಮಕ ಈ ಚಿಂತನೆನ ದೇಹದ ಬಲಭಾಗಕ್ಕೆ ಕೊಟ್ಟು ನಿಯಂತ್ರಿಸುತ್ತೆ. ಇಂದಿನ ವೇಗದ ತಾರ್ಕಿಕ ಜಗತ್ತಿನಲ್ಲಿ ಎಡಮೆದುಳಿನ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಈ ಗುಣಗಳು ಅಗತ್ಯವಾಗಿದ್ರೂ ಕೂಡ ಸೃಜನಶೀಲತೆ, ಅಂತಃಪ್ರಜ್ಞೆ, ಅರಿವು ಇದೆಲ್ಲದನ್ನು ಬಲಮೆದುಳಿನ ಹೆಚ್ಚಾಗಿ ಮರು ಮಾಡುತ್ತೆ. ಯಾಕೆ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋದು ಬಿಟ್ಬಿಟ್ಟಿದೀವಿ. ಯಾವಾಗ ನೋಡಿದ್ರು ಭೌತಿಕವಾಗಿರೋದನ್ನ ಕಲ್ತ್ಕೊಂಡಿದೀವಿ. ಇದನ್ನ ಆ ದೃಷ್ಟಿಯಿಂದ ಎಡಮೆದುಳು ಬಲಮೆದುಳನ್ನ ಕುಂಠಿತ ಮಾಡುತ್ತೆ, ಅದರ ಆಕ್ಟಿವಿಟೀಸ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಪ್ರಪಂಚಕ್ಕೆ ಅಷ್ಟಾಗಿ ಜನಗಳಿಗೆ ಬಲಮೆದುಳಿನ ಬಗ್ಗೆ ಪರಿಚಯ ಇಲ್ಲ. ಈ ಅಸಮತೋಲನ ಸಂಪರ್ಕನ ಒತ್ತಡ ಮತ್ತು ನೆರವೇರಿಕೆಯ ಕೊರತೆಯ ಭಾವನೆ ಅಂತ ಕರೀತಾರೆ. ಇದನ್ನ ಭಗವದ್ಗೀತೆಯಲ್ಲಿ ಈ ಅಸಮತೋಲನ ಪರಿಹಾರ ಮಾಡಿದೆ. ಅದು ಹೇಗೆ ಅಂತ ಕೇಳಿದ್ರೆ, ಅಧ್ಯಾಯ 3 ಶ್ಲೋಕ 42ರಲ್ಲಿ ಶ್ರೀಕೃಷ್ಣ ಅಸ್ತಿತ್ವದ ಶ್ರೇಣಿಯನ್ನು ವಿವರಿಸ್ತಾನೆ. ಇಂದ್ರಿಯಾಣಿ ಪರಾಣ್ಯ ಪುರಿಂದೇಯಭ್ಯ ಪರಂ ಮನಃ ಮನಸ್ಥಸ್ತು ಪರಬುದ್ಧಿರಿವೋ ಬುದ್ಧೇಹೇ ಪರಸ್ತತು ಸಹ ಅಂತ ಹೇಳಿದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಇಂದ್ರಿಯಗಳು ದೇಹಕ್ಕಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿಶಕ್ತಿ, ಬುದ್ಧಿಶಕ್ತಿಗಿಂತ ಶ್ರೇಷ್ಠ ಆತ್ಮ. ಬುದ್ಧಿಶಕ್ತಿ ಒಂದು ಪ್ರಮುಖ ಮಟ್ಟದ ಇದ್ರೂ ಕೂಡ ಅದು ಅಂತಿಮ ಮಟ್ಟ ಅಲ್ಲ. ಆದ್ರೆ ಆತ್ಮ ಅತ್ಯುತ್ತಮ ಮಟ್ಟ. ಆತ್ಮ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಪ್ರವೇಶಿಸಲ್ಪಡುತ್ತೆ. ಇದು ಅರ್ಥಗರ್ಭಿತ, ಸೃಜನಶೀಲ, ಬಲಮೆದುಳಿನೊಂದಿಗೆ ಹೊಂದಿಕೆ ಆಗುತ್ತೆ. ಅಂದ್ರೆ ಆತ್ಮಕ್ಕೂ ಬಲಮೆದುಳಿಗೂ ಸಂಬಂಧ ಇದೆ. ಎಚ್ಚರ ಮನಸ್ಸಿಗೂ ಮತ್ತು ಎಡಮೆದುಳಿಗೂ ಸಂಬಂಧ ಇದೆ. ಆದ್ರೆ ಬಲಮೆದುಳು ಸೃಜನಶೀಲ, ಅರ್ಥಗರ್ಭಿತ, ಸಮಗ್ರ, ಅರಿವು, ಭಾವನಾತ್ಮಕ ಈ ಎಲ್ಲದನ್ನು ಆಳವಾಗಿ ದೇಹಕ್ಕೆ ಎಡಭಾಗಕ್ಕೆ ಕೊಡ್ತಾ ಹೋಗುತ್ತೆ. ಬಲಮೆದುಳಿನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಆಂತರಿಕ ಶಾಂತಿ, ಪೂರ್ಣತೆಯ ಭಾವನೆ ಇದೆಲ್ಲದನ್ನು ನಮಗೆ ಪಡಿಬೇಕು. ತರ್ಕದಿಂದ ಅರಿವಿಗೆ ಪರಿವರ್ತನೆ ಅಂದ್ರೆ ನಾವು ಎಡಮೆದುಳಿಂದ ಬಲಮೆದುಳಿಗೆ ಹೋಗ್ಬೇಕು ಅಂದ್ರೆ ಜೀವನದ ಪ್ರಾಪಂಚಿಕತೆಯಿಂದ ಅರ್ಥಗರ್ಭಿತ ಮತ್ತು ಆಧ್ಯಾತ್ಮಿಕ ಅಂಶಗಳತ್ತ ಗಮನನ ಬದಲಾಯಿಸುವ ಮೂಲಕ ಮಾತ್ರ ನಿಜವಾದ ರೂಪಾಂತರ ಸಂಭವಿಸುತ್ತೆ. ಎಡಮೆದುಳಿನ ಜೊತೆಗೆ ಬಲಮೆದುಳನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಸಮತೋಲಿತ ವಿಧಾನದಿಂದ ಆಧ್ಯಾತ್ಮಿಕ ಭಾಗ ತೆರೆಯುತ್ತೆ. ಅಂದ್ರೆ ನಾವು ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ಇವೆರಡಕ್ಕೂ ಎಡಮೆದುಳಿಗೂ ಬಲಮೆದುಳಿಗೂ ಸಂಬಂಧ ಬರುತ್ತೆ, ಸಂಪರ್ಕ ಬರುತ್ತೆ, ಹತ್ರ ಆಗತ್ತೆ. ಬಲಮೆದುಳಿನ ಉನ್ನತೀಕರಿಸುವ ತಂತ್ರಗಳು ಏನು ಅಂದ್ರೆ ಧ್ಯಾನ. ಈಗಾಗಲೇ ಹೇಳಿದೆ, ನಾವು ಮೈಂಡ್ನ ನಾವು ಹೆಚ್ಚು ಮಾಡ್ಕೋಬೇಕು. ಮೈಂಡ್ ಚೆನ್ನಾಗಿದ್ರೆ ಮಾತ್ರ ನಾವು ಬೆಳೆಯೋದು. ಅದರಿಂದ
ನಮ್ಮ ಮೈಂಡ್ಫುಲ್ನೆಸ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನ ನಾ ಹೇಳ್ತಾ ಇದ್ದೀನಿ. ಧ್ಯಾನ ಅಂದ್ರೆ ಮಾರ್ಗದರ್ಶಿ ದೃಶ್ಯೀಕರಣಗಳು ಮತ್ತು ಯೋಗ ಇಂಥದ್ದೆಲ್ಲ ನಮಗೆ ಬಲ ಮೆದುಳಿಗೆ ಕಲಿಸುತ್ತೆ. ಮೆದುಳಿನ ಅರ್ಥಗರ್ಭಿತ ಕಲ್ಪನಾತ್ಮಕ ಅಂಶಗಳನ್ನ ಜಾಗೃತಗೊಳಿಸುತ್ತೆ. ಫುಲ್ನೆಸ್ ಅಂದ್ರೆ ಚಿತ್ರಕಲೆ, ಇದೆಲ್ಲದನ್ನ ಆಗ್ಲೇ ಹೇಳಿದೆ. ಪ್ರಕೃತಿಯಲ್ಲಿ ಸಮಯ ಕಳಿಬೇಕು ನಾವು. ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡಿಬೇಕು, ಪಕ್ಷಿಗಳ ಹಾಡನ್ನು ಕೇಳಬೇಕು, ಸೂರ್ಯಾಸ್ತ ನೋಡ್ಬೇಕು, ನೈಸರ್ಗಿಕ ಲಯಗಳೊಂದಿಗೆ ಜೋಡಿಸ್ಬೇಕು, ಸಮುದ್ರದಲ್ಲಿ ಬರೋ ಅಲೆಗಳನ್ನು ನೋಡಿ ಸಂತೋಷ ಪಡ್ಬೇಕು. ಇದು ಶಕ್ತಿನ ಹೆಚ್ಚಿಸುತ್ತೆ, ಸಮಗ್ರ ಚಿಂತನೆ ಜಾಸ್ತಿ ಮಾಡುತ್ತೆ, ಭಾವನಾತ್ಮಕ ಸಮತೋಲನಂತಹ ಬಲಮೆದುಳಿನ ಕಾರ್ಯಗಳನ್ನು ಪೋಷಿಸುತ್ತೆ. ಎಡಗೈಯಿಂದ ಬರಿಬೇಕು, ಚಿತ್ರ ಬರಿಬೇಕು, ಬಲಗೋಳಾರ್ಧದಲ್ಲಿ ನರಮಾರ್ಗಗಳನ್ನು ಸಕ್ರಿಯಗೊಳಿಸುತ್ತೆ. ಇದು ಮಾಡೋದ್ರಿಂದ, ಸಂಗೀತ ಕೇಳೋದ್ರಿಂದ, ವಾದ್ಯ ನುಡಿಸೋದ್ರಿಂದ ಅಥವಾ ನೃತ್ಯ ಮಾಡೋದ್ರಿಂದ ನಮಗೆ ಅದ್ಭುತವಾದಂತಹ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ. ದೃಶ್ಯೀಕರಣ ಮಾಡೋದ್ರಿಂದ ಬಲಮೆದುಳು ನಿಜವಾಗಲೂ ಪ್ರಬಲವಾಗಿ ಬೆಳೆಯುತ್ತೆ. ಯಾಕೆಂದ್ರೆ ಅದರ ಭಾಷೆ, ಬಲಮೆದುಳಿನ ಭಾಷೆನೇ ದೃಶ್ಯೀಕರಣ, ಸಕಾರಾತ್ಮಕ ಫಲಾತ್ಮಗಳನ್ನು ಕಲ್ಪಿಸ್ಕೊಡುತ್ತೆ. ಇದ್ರ ಜೊತೆಗೆ ಅರ್ಥಗರ್ಭಿತ ಸೃಜನಶೀಲ ಸಾಮರ್ಥ್ಯಗಳನ್ನ ಬಲಪಡಿಸುತ್ತೆ. ಉದ್ದೇಶಗಳೊಂದಿಗೆ ಹೊಂದಾಣಿಕೆ ಆಗುತ್ತೆ. ನಮ್ಮ ಉದ್ದೇಶ ಏನಿದೆಯೋ ಆ ಉದ್ದೇಶ ಅಂದ್ರೆ, ಈ ಉದ್ದೇಶ ಅಂದ್ರೆ ಒಂದು ವಿಚಾರ ಹೇಳ್ಬೇಕು. ಏನಂತ ಕೇಳಿದ್ರೆ, ಹುಟ್ಟಿನ ಉದ್ದೇಶ. ನಾವು ಹುಟ್ಟೋಕ್ ಮುಂಚೆ ನಾವು ಪೂರ್ಣಾತ್ಮನಿಂದ ಈ ಆತ್ಮ ನಮ್ಮ ದೇಹ ಕೊಡ್ತಾನೆ ಪೂರ್ಣಾತ್ಮ. ಆಗ ನೀನೇನ್ ಮಾಡ್ತೀಯ, ಹೋಗಿ ಭೂಮಿಗೆ ಹೋಗಿ ಅಂತ ಹೇಳಿದ್ರೆ, ನಾನು ಇಂಥದ್ದು ಮಾಡ್ಕೊಂಬರ್ತೀನಿ ಅಂತ ಒಂದು ವಾಗ್ದಾನ ಮಾಡ್ತೀವಿ. ಅಂತ ಒಂದು ವಾಗ್ದಾನ ಮಾಡೋ ಅಂಥದ್ದಕ್ಕೆ ಹುಟ್ಟಿನ ಉದ್ದೇಶ ಅಂತ ಕರೀತಾರೆ. ಆಧ್ಯಾತ್ಮಿಕ ಜಾಗೃತಿಯ ಪ್ರಯಾಣದಿಂದ ಬಂದ ನಾವು ಇಲ್ಲಿ ಏನ್ ಮಾಡ್ತೀವಿ, ಸಾಕ್ಷಾತ್ಕಾರಗಳ ಕಡೆ ಹೋಗೋ ಬದಲು ಜೀವನದ ನಿಜವಾದ ಹುಟ್ಟಿನ ಉದ್ದೇಶನ ಬಿಟ್ಟು ನಾವು ಬೇರೆ ಏನೇನೋ ಮಾಡೋಕ್ ಶುರು ಮಾಡ್ತೀವಿ. ತಾರ್ಕಿಕ ಎಡಮೆದುಳು ಏನ್ ಹೇಳುತ್ತೋ ಬಲಮೆದುಳಿಗೆ ಏನು ವಿಚಾರನೇ ಮಾಡಲ್ಲ. ಎಡಮೆದುಳು ತರಾನೇ ಹೊರಟೋಗ್ಬಿಡ್ತೀವಿ, ಭೌತಿಕವಾಗಿರ್ತೀವಿ. ಭೂಮಿಯೊಳಗಡೆ ಇದ್ದು ಇಲ್ಲಿ ಇದೇ ನನ್ನ ಮನೆ ಅಂತ ತಿಳ್ಕೊಂಡು ನಾವು ಈ ರೀತಿ ನಮ್ಮ ಜೀವನ ಹಾಳು ಮಾಡ್ಕೊಳ್ತೀವಿ. ಈ ಜೋಡಣೆ ಹರಿವಿನ ಫ್ಲೋ ಸ್ಟೇಟ್ ಅಂತ ಕರೀತಾರೆ. ನಾವು ಯಾವಾಗ ಧ್ಯಾನ ಜಾಸ್ತಿ ಮಾಡ್ತೀವೋ ಆಗ ಫ್ಲೋ ಸ್ಟೇಟ್ ಜಾಸ್ತಿ ಆಗುತ್ತೆ, ಜೋಡಣೆ ಹರಿವು ಜಾಸ್ತಿ ಆಗುತ್ತೆ, ಸೃಜನಶೀಲತೆ ಪ್ರವರ್ಧಮಾನಕ್ಕೆ ಬರುತ್ತೆ, ಸಾಮರಸ್ಯ ಜೀವನದಲ್ಲಿ ಬರುತ್ತೆ, ಸಮತೋಲನ ಸಾಧಿಸ್ತೀವಿ, ಶ್ರೀಮಂತವಾಗಿರ್ತೀವಿ, ಪೂರ್ಣ ಜೀವನನ ಅನ್ಲಾಕ್ ಮಾಡ್ತೀವಿ. ಮೆದುಳಿನ 2 ಅರ್ಧಗೋಳಗಳನ್ನ ಪೋಷಿಸುವಂತಹ ಒಂದು ಹೆಚ್ಚಿನ ಶಾಂತಿ, ಸಂತೋಷ, ಇದ್ರ ಜೊತೆಗೆ ನಮ್ಗೆ ಏನ್ ಬೇಕೋ ಅದನ್ನ ಪಡಿತಾ ಹೋಗ್ತೀವಿ. ಧ್ಯಾನ ಮಾಡೋದು, ಸೃಜನಶೀಲತೆಗೆ ಹೋಗೋದು, ಇದೆಲ್ಲದನ್ನು ನಮಗೆ ನಮ್ಮ ಜೀವನದ ಒಂದು ಬದಲಾವಣೆ ಅಂತ ತಿಳ್ಕೊಂಡು, ಅದೇ ನಮ್ಮ ಜೀವನದ ಹುಟ್ಟಿನ ಉದ್ದೇಶ. ಜೀವನದ ಸಮೃದ್ಧಿಗೆ ಆಳವಾದಂತ ಸಂಪರ್ಕ ಇದು ಬೇಕು ಅಂತ ಹೇಳ್ತೀವಿ. ನಿಸ್ಸಂದೇಹವಾಗಿ ಅಗತ್ಯವಾದರೂ ಈ ಅಂಶಗಳ ಮೇಲೆ ನಾವು ಬಲಮೆದುಳಿನ ಗೋಳಾರ್ಥದ ಅರ್ಥಗರ್ಭಿತ ಸೃಜನಶೀಲತೆನ ನಿರ್ಲಕ್ಷ್ಯ ಮಾಡದೆ ಸಂಪೂರ್ಣ ಭಾವನಾತ್ಮಗಳ ಕಡೆಗೆ ಶರಣಾಗಬೇಕು. ಇದೇ ಒಂದು ನಾವು ತಿಳಿಬೇಕಾದಂತಹ ವಿಚಾರ. ಇಲ್ಲಿ ಅನೇಕ ಪಾಶ್ಚಿಮಾತ್ಯರು ಸಂಸ್ಕೃತಿಗಳಲ್ಲಿ, ಪಾಶ್ಚಿಮಾತ್ಯರು ಏನ್ ಮಾಡಿದ್ದಾರೆ, ಇವನ್ ಯುರೋಪ್ ಅಲ್ಲೆಲ್ಲಾನು ಬಲಮೆದುಳಿನ ಗೋಳಾರ್ಧ ಗುಣಲಕ್ಷಣಗಳ ಅಂತಃಪ್ರಜ್ಞೆ, ಪರಸ್ಪರ ಸಂಬಂಧ, ಸಮಗ್ರ ತಿಳುವಳಿಕೆನ ಈಗ ಇತ್ತೀಚೆಗೆ ಒಂಚೂರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ಆಧ್ಯಾತ್ಮ ಅವ್ರಿಗೂ ಕೂಡ ಒಲಿತಾ ಇದೆ. ಹಿಂದೂ ಧರ್ಮ, ಬೌದ್ಧ ಧರ್ಮ, ವಿವಿಧ ಸಾಂಪ್ರದಾಯಿಕ ಸ್ಥಳೀಯ ಧರ್ಮಗಳಂತಹ ಅನೇಕ ಸ್ಥಳೀಯ ಮತ್ತು ಪೂರ್ವ ನಂಬಿಕೆ ವ್ಯವಸ್ಥೆಗಳು ಬ್ರಹ್ಮಾಂಡದ ಹೆಚ್ಚು ಚಕ್ರೀಯ ಪರಸ್ಪರ ಸಂಬಂಧ ಹೊಂದಿರುವಂತಹ ಈ ದೃಷ್ಟಿಕೋನನ ಬಲಮೆದುಳನ್ನ ಕಲಿಯೋದ್ರಿಂದ ಒತ್ತಿ ಹೇಳುತ್ತೆ. ಅದನ್ನ ನಾವು ಕಲಿತೀವಿ. ಈ ದೃಷ್ಟಿಕೋನಗಳು ಸಾಮಾನ್ಯವಾಗಿ ದೈವಿಕತೆಗೆ ಅಂತರ್ಗತವಾಗಿರುತ್ತೆ. ಜೀವನದ ಎಲ್ಲ ಅಂಶಗಳ ಜೊತೆಗೆ ಪರಸ್ಪರ ಸಂಬಂಧ ಹೊಂದಿದೆ. ಇದ್ರ ಜೊತೆಗೆ ನಾವು ಇಂತಹ ಸಂಬಂಧಗಳನ್ನ, ಅಭ್ಯಾಸಗಳನ್ನ ಒತ್ತಿ ಹೇಳಬೇಕು. ರೋಬೋಟಿಕ್ಸ್ ನಿಂದ ಅತೀಂದ್ರಿಯದವರೆಗೆ ಬಹಳ ವೈವಿಧ್ಯಮಯ ವಿಷಯಗಳು ಎರಡೂ ಮೆದುಳಿಗೆ ಸಂಬಂಧಿಸಿದೆ. ರೋಬೋಟಿಕ್ಸ್ ಅಂದ್ರೆ ಎಡಮೆದುಳು, ನಾವು ಅತೀಂದ್ರಿಯ ಅಂತ ಅಂದ್ರೆ ಬಲಮೆದುಳು. ಎಡ ಮೆದುಳಿನ ತರ್ಕಭರಿತ ಶಬ್ದಗಳ ಮೂಲಕ ಅತೀಂದ್ರಿಯ ಅಥವಾ ಅಲೌಕಿಕ ಸತ್ಯನ ಸಮೀಪಿಸಲು ಅಸಾಧ್ಯ. ಸೊ ಆ ದೃಷ್ಟಿಯಿಂದ ಅತೀಂದ್ರಿಯ ಅನುಭವಗಳು ಬಹುಮುಖಿಯಾಗಿರುತ್ತೆ ಮತ್ತು ವಿವಿಧ ಮೆದುಳಿನ ಪ್ರದೇಶಗಳನ್ನು ಒಳಗೊಂಡಿರುತ್ತೆ. ಆದರೆ ಸಮಗ್ರ ಮತ್ತು ಅಮೂರ್ತ ಬಲ ಗೋಳಾರ್ಧದ ಸಾಮರ್ಥ್ಯ ಈ ಆಳವಾದ ಪ್ರಜ್ಞೆಯ ಸ್ಥಿತಿಗಳ ನಮ್ಮ ತಿಳುವಳಿಕೆಗೆ ಗಮನಾರ್ಹವಾಗಿ ಕೊಡುಗೆ ಕೊಡುತ್ತೆ ಅಂತ ಹೇಳ್ತಾ, ಈಗ ಬಲಮೆದುಳು ಆಧ್ಯಾತ್ಮಿಕವಾಗಿ ಮಾನವನಿಗೆ ಏನೇನು ಕೊಡುತ್ತೆ ಅನ್ನೋದನ್ನ ನೋಡೋಣ. ಬಲಮೆದುಳು ಅಂದ್ರೆ ಸ್ಪಿರಿಚುವಲ್ ಬ್ರೈನ್, ಒಳಮನಸ್ಸಿನೊಳಗೆ ಕೆಲಸ ಮಾಡುತ್ತೆ. 7 ರಿಂದ 10 ಆಲ್ಫಾ ಅಂದ್ರೆ CPS ಅಂತ ಕರೀತಾರೆ, ಸೈಕಲ್ಸ್ ಪರ್ ಸೆಕೆಂಡ್ ಅಂತ.
ಅದರ ಸ್ಥಿತಿಗೆ ನಮ್ಮ ಮೆದುಳಿನ ತರಂಗಗಳು ಬಂದಾಗ ಜೊತೆಗೂಡಿ ಕೆಲಸ ಮಾಡುತ್ತೆ ಎಡ ಮೆದುಳ ಜೊತೆಯಲ್ಲಿ. ಕ್ಷೇತ್ರ ಜ್ಞಾನ, ವಸ್ತುಗಳ ಗಾತ್ರ, ಆಕಾರ, ಅಂತರ, ನೋಟ, ಸ್ಪರ್ಶ, ಶ್ರವಣ, ಸಂಜ್ಞೆ, ಕನಸು, ಭಾವನೆ, ಚಿತ್ರೀಕರಣ, ಇದೆಲ್ಲದು ಬಲ ಮೆದುಳಿನ ಒಂದು ವಿಚಾರಗಳು. ಅದನ್ನ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ನಮ್ಗೆ ಲಾಭ ಸಿಗ್ತಾ ಹೋಗುತ್ತೆ. ಮುಖ ಪರಿಚಯ, ರಾಗಗಳ ಗುರುತಿಸೋದು, ವಸ್ತುವಿನ ಪೂರ್ಣತೆ ಸ್ಥೂಲವಾಗಿ ಅರ್ಥ ಆಗತ್ತೆ. ಸಣ್ಣ ಪುಟ್ಟ ಬೇರೆಗಳನ್ನು ಗುರುತಿಸೋಲ್ಲ, ಯಾಕಂದ್ರೆ ಪುಟ್ಟ ಮಗು ಅಂತ ಹೇಳಿದೆ. ಅಪ್ರಬುದ್ಧತೆಯಿಂದ, ಹುಡುಗಾಟದಿಂದ, ಮುಗ್ಧತೆಯಿಂದ ಕೂಡಿರುತ್ತೆ. ಕಾರಣ ನೋಡದೆ ಕೆಲಸ ಮಾಡತ್ತೆ. ಯಾವಾಗ ಎಂಬುದೇ ಗೊತ್ತಲ್ಲ, ಅದಕ್ಕೆ ಟೈಮಿಂಗೇ ಇಲ್ಲ. ಯಾವಾಗ ನೀವೇನ್ ಕೇಳಿದ್ರು ಅದು ಕೊಡುತ್ತೆ. ಕಾರ್ಯ ರೀತಿಯಲ್ಲಿ ಯೋಚಿಸೋದಿಲ್ಲ. ಒಳ್ಳೆ ಕೆಟ್ಟ ಭೇದ ಭಾವ ಇಲ್ಲ. ಆದೇಶಿಸಲ್ಲ. ಯೋಚನೆ ತರ್ಕಕ್ಕೆ ಎಡೆ ಇಲ್ಲ. ಕಲ್ಪನೆ ಅಂದ್ರೆ ಐಡಿಯಾ, ಬ್ಲೂ ಪ್ರಿಂಟ್, ಪ್ಲಾನು, ಇದೆಲ್ಲದನ್ನು ಎಡ ಮೆದುಳಿಂದ ಪಡೆದು ಅನುಷ್ಠಾನ ಮಾಡುತ್ತೆ. ಡೆಲ್ಟಾ ಸ್ಟೇಟ್ ಒಳಗಡೆ ಕಾರ್ಯೋನ್ಮುಖವಾಗುತ್ತೆ. ಅಂದ್ರೆ ನಾವು ನಿದ್ದೆ ಮಾಡುವಾಗ ನಾವು ಕನ್ಸು ಕಾಣ್ತೀವಿ, ಆಗ ಡೆಲ್ಟಾ ಸ್ಟೇಟ್ ಅಲ್ಲಿ ಇರ್ತೀವಿ. ಆಗ ಹಳೇದೆಲ್ಲಾನು ಕೂಡ ಹೊರಗೆ ತರೋ ಅಂತಹದ್ದು, ಅದನ್ನ ಅಳಿಸೋದನ್ನು ಕೂಡ ಬಲ ಮೆದುಳೆ. ನೋವು ನಿವಾರಣೆ, ಸುಪ್ತ ಮನಸ್ಸಿನ ಒಂದು ಕಾರ್ಯಕ್ರಮ. ನಮ್ಗೆಲ್ಲ ಇರೋ ನೋವುಗಳು ಹೋಗುತ್ತೆ. ಇದಕ್ಕೆ ಮಾರ್ಫಿನ್ ಅನ್ನುವಂತಹ ಒಂದು ಕೆಮಿಕಲ್ ಉತ್ಪತ್ತಿ ಮಾಡಿ ನಮ್ಮ ತಲೆ ಕೂದಲು ಬೆಳೆಸುತ್ತೆ, ಉಗುರು ಬೆಳೆಸುತ್ತೆ. ಎಚ್ಚರ ಮನಸ್ಸು ನಿದ್ರಿಸೋವಾಗ ಈ ಕೆಲಸನ ಬಲ ಮೆದುಳು ಮಾಡುತ್ತೆ. ಇದು ಇನ್ವಾಲಂಟ್ರಿ ಕಾರ್ಯಕ್ರಮಗಳಾದಂತಹ ಅಂದ್ರೆ ಅನೈಚ್ಛಿಕ ಎದೆ ಬಡಿತ, ಉಸಿರಾಟ, ಆಹಾರ, ಪಚನ ಕ್ರಿಯೆ, ವಿಸರ್ಜನಾ ಕಾರ್ಯಕ್ರಮ, ರಕ್ತ ಪರಿಚಲನೆ, ಇದೆಲ್ಲದನ್ನು ಬಲ ಮೆದುಳೆ ನೋಡ್ಕೊಳ್ಳೋದು. 24 ಗಂಟೆನೂ ಉಸಿರಾಡ್ತೀವಿ, 24 ಗಂಟೆನೂ ದೇಹದಲ್ಲಿ ಈ ಅಂಗಾಂಗಗಳು 12 ಅಂಗಾಂಗಗಳು ಚಾಲನೆ ನೀಡೋದೇ ಬಲ ಮೆದುಳು. ಸುಪ್ತ ಮನಸ್ಸು ಎಚ್ಚರ ಮನಸ್ಸಿಗಿಂತ 95% ಶಕ್ತಿಶಾಲಿ. ನೋಡಿ, ನಾವು ಬರೀ 5% ಯೂಸ್ ಮಾಡ್ಕೋತಾ ಇದೀವಿ, 95% ಮರ್ತಿದೀವಿ. ಮಿತಿ ಇಲ್ಲದ ಬುದ್ಧಿವಂತಿಕೆ, ಜಾಣತನ ಶಕ್ತಿ, ಯಶಸ್ಸಿಗೆ ಕಾರಣ ನಮ್ಮ ಬಲಮೆದುಳಾಗಿದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನ ಪರಿಹರಿಸುವಂತ ಅಪಾರ ಶಕ್ತಿ ನಮ್ಮ ಬಲಮೆದುಳಿಗಿದೆ. ಎಲ್ಲ ಕಾಯಿಲೆಗಳಿಗೆ ಕಾರಣ ಹುಡುಕಿ ನಿವಾರಿಸುವ ಕೌಶಲ್ಯ ಕೂಡ ಇದೆ. ಅತೀಂದ್ರಿಯ ಶಕ್ತಿಗಳ ಮೂಲ ಸ್ಥಾನ ಅಂತಾನು ಹೇಳ್ಬೋದು. ಥರ್ಡ್ ಐ, ಮೂರನೇ ಕಣ್ಣು ತೆಕ್ಕೊಳ್ಳೋದಕ್ಕೂ ಕೂಡ, ಸತ್ಯ ಅನ್ವೇಷಣೆ ಮಾಡೋದಕ್ಕೂ ಕೂಡ ಬಲಗಣ್ಣೆ ಕಾರಣ. ಇತರ ಆಲೋಚನೆಗಳನ್ನು ಗುರುಸಲ್ಲ. ಮೈಂಡ್ ರೀಡಿಂಗ್ ಬೇಕಾದ್ರೆ ಬೇರೆಯವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಕೂಡ ಬಲ ಮೆದುಳಿನ ಥರ್ಡ್ ಐ ಓಪನ್ ಆದವರು ತಿಳ್ಕೊಬಹುದು. ಭಾವನಾ ಸಂಪರ್ಕ, ಟೆಲಿಪತಿ, ಇದ್ರ ಮೂಲಕ ಕೂಡ ನಾವು ಮಾನಸಿಕ ಸಂದೇಶನ ರವಾನೆ ಮಾಡ್ಬೋದು. ದೂರ ಮನಸ್ಪರ್ಶ ಮಾಡ್ಬೋದು. ಬೇರೆಯವರು ಎಷ್ಟೋ ದೂರದಲ್ಲಿ ಇರೋರಿಗೆ ನಮ್ಮ ಮನಸ್ಸಿಂದ ಇದನ್ನ ಚಿಂತನೆಗಳನ್ನು ಕಳಿಸಿದ್ದೆ ಆದ್ರೆ ಅದು ಅವ್ರಿಗೆ ತಲುಪುತ್ತೆ. ಅದಕ್ಕೆ ಟೆಲಿಪತಿ ಅಂತ ಹೇಳ್ತಾರೆ. ಅದನ್ನ 12ನೇ ತಾರೀಕು ಮೇಡಮ್ಮು ಮಹಾವತಾರ ಫೌಂಡೇಶನ್ ಒಳಗಿರುವಂತಹ ಬೆಂಗಳೂರೊಳಗೆ ವೈಟ್ ಫೀಲ್ಡ್ ಒಳಗಡೆ ಈ ಟೆಲಿಪತಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದನ್ನ ನೀವು ಕೂಡ ಭಾಗವಹಿಸ್ಬೋದು. ಸಲಹೆ ಸೂಚನೆ ಕೊಡುತ್ತೆ. ಅದು ಸಜೆಸ್ಟಿವ್, ಕ್ರಿಯೇಟಿವ್ ಆವಿಷ್ಕಾರಗಳನ್ನು ಮಾಡುತ್ತೆ. ಓವರ್ ರೈಟ್ ಅಂದ್ರೆ ನಮ್ಮ ಕರ್ಮ ಓವರ್ ರೈಟ್ ಮಾಡ್ಬೋದು. ನಮ್ಮ ಚಿತ್ರಗುಪ್ತನ ಕಡತದಲ್ಲಿರುವಂತ ನಮ್ಮ ಹಿಂದಿನ ಕರ್ಮಗಳನ್ನ ಓವರ್ ರೈಟ್ ಅಂದ್ರೆ ಮತ್ತೆ ತಿದ್ದಿ ಬರಿಬಹುದು. ಈ ಚತುರತೆ ನಮ್ಮ ಬಲ ಮೆದುಳಿಗಿದೆ. ತರ್ಕ, ಹೋಲಿಕೆ, ವ್ಯಕ್ತಿರಕ್ತತೆ ಮಾಡಲ್ಲ. ಕೆನಾಟ್ ಆರ್ಗ್ಯೂ, ಕೆನಾಟ್ ಕಂಪೇರ್, ಕೆನಾಟ್ ಕಾಂಟ್ರಾಸ್ಟ್. ಬಲ ಮೆದುಳಿಗೆ ಇದೆಲ್ಲ ಗೊತ್ತಿಲ್ಲ. ಅದೆಲ್ಲ ಎಡ ಮೆದುಳಿಗೆ ಮಾತ್ರ ಗೊತ್ತು. ಎಲ್ಲ ಭೌತಿಕ ಸ್ಥಿತಿಯಲ್ಲಿ ಇರೋದು ಯಾವುದವನು ಮಾಡಲ್ಲ. ಅದು ಎಲ್ಲ ಕಾರ್ಯಗಳು ನಂಬಿಕೆ ಮೇಲೆ ನಡೆಯುತ್ತೆ. ವರ್ಕ್ಸ್ ಆನ್ ದಿ ಲಾ ಆಫ್ ಬಿಲೀಫ್ ಅಂತಾರೆ. ಎಡ ಮೆದುಳಿನ ಒಂದು ಆಜ್ಞೆನ, ಆಲೋಚನೆನ ಬಲ ಮೆದುಳು ಅನುಷ್ಠಾನಕ್ಕೆ ತರುತ್ತೆ. ಶಾಶ್ವತ ನೆನಪಿನ ಭಂಡಾರ ಅಂತ ಹೇಳಿ, ಸ್ಟೋರ್ ಹೌಸ್ ಆಫ್ ಪರ್ಮನೆಂಟ್ ಮೆಮೊರಿ. ಅಭೌತಿಕ ಪ್ರಬಲ ಅಂದ್ರೆ ಇನ್ವಿಸಿಬಲ್ ಬಟ್ ಮೈಟಿ. ಕಣ್ಣಿಗೆ ಕಾಣಲ್ಲ ಆದ್ರೆ ಅದ್ಭುತ, ದೊಡ್ಡದಾದಂತಹ, ಪ್ರಬಲವಾದಂತಹ ಒಂದು ನಮ್ಮ ಒಂದು ಅಂಗ ಅಂತಾನೆ ಹೇಳ್ಬೋದು ಬಲ ಮೆದುಳು. ಸ್ಫೂರ್ತಿದಾಯಕ, ಇಟ್ ಇನ್ಸ್ಪೈರ್ಸ್. ಸೂಕ್ಷ್ಮ ಶರೀರಯಾನನ ನಮ್ಗೆ ನಾವೇನು ಅಂತ ಕೇಳಿದ್ರೆ ಧ್ಯಾನ ಮಾಡುವಾಗ ಸೂಕ್ಷ್ಮ ಶರೀರಯಾನ ಮಾಡಿಸೋದು ಕೂಡ ಬಲ ಮೆದುಳೇ ಆಗಿರುತ್ತೆ. ಇದು 24 ಗಂಟೆನೂ ಕಾರ್ಯೋನ್ಮುಖವಾಗಿರುತ್ತೆ. ಎಲ್ಲ ರೀತಿಯ ಭಾವನೆಗಳ ಜನ್ಮಸ್ಥಳ. ಒಳ್ಳೇದು ಕೆಟ್ಟದನ್ನ ನೋಡಲ್ಲ ಅದು. ಯಾವ ಹತಾಶೆ ಯಾವುದನ್ನು ಕೂಡ ಅಸಂತೋಷಕ್ಕೆ ಇದು ಕಾರಣ ಆಗೋಲ್ಲ. ನಕಾರಾತ್ಮಕ ಚಿಂತನೆ ಆದ್ರೆ ಮಾತ್ರ ಬಲ ಮೆದುಳು ಕಳಿಸಿದ್ರೆ ಆಗ ನಮ್ಗೆ ಹತಾಶೆ ಆಗತ್ತೆ, ಅಸಂತೋಷ ಆಗತ್ತೆ, ದುಃಖ ಆಗತ್ತೆ, ನೋವಾಗತ್ತೆ, ಸಂಕಟ ಆಗತ್ತೆ. ಯಾಕಾರ ಬದುಕಿದೀನೋ ಅನ್ಸತ್ತೆ. ಎಷ್ಟೋ ಜನ ಅದಕ್ಕೋಸ್ಕರನೇ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಸಕಾರಾತ್ಮಕ ಚಿಂತನೆ ಇದ್ರೆ ರಚನಾತ್ಮಕತೆ, ಒಳ್ಳೆ ಆರೋಗ್ಯ, ಸಮೃದ್ಧಿಗೆ ಕಾರಣ ಆಗತ್ತೆ. ನಾವು ಯಾವ ಕಾರಣಕ್ಕೂ ನಾವು ಬಡವರಲ್ಲ. ಅದ್ಭುತ ಬುದ್ಧಿವಂತಿಕೆ, ಎಲ್ಲಿಲ್ಲದ ಜಾಣತದ ಸಂಪಾದನೆ, ಇದೆಲ್ಲದಕ್ಕೂ ಬಲ ಮೆದುಳು ತಕ್ಕದಾದಂತಹ ಒಂದು ತಾಣ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಜೀವನದ ಪುಸ್ತಕ.
ನಿಮ್ಮ ಕಲಿಕೆಯ ವಿಶ್ವಕೋಶ, ನಿಮ್ಮ ಅನುಭವದ ದಾಸ್ತಾನು ಮಳಿಗೆ, ನಿಮ್ಮ ಬುದ್ಧಿವಂತಿಕೆಯ ಉಗ್ರಣ ಅಂತ ಈ ತರ ಒಳ್ಳೊಳ್ಳೆ ವಿಚಾರಗಳನ್ನ ಹಿಂದಿನವ್ರು ಹೇಳಿದ್ದಾರೆ. ಇದೆಲ್ಲ ಋಷಿಮುನಿಗಳು ಹೇಳಿರೋದು. ಇದು ನಿಮ್ಮ ನಿಷ್ಠಾವಂತ ಸ್ನೇಹಿತ, ತತ್ವಜ್ಞಾನಿ, ಮಾರ್ಗದರ್ಶಕ, ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ ಹೇಳ್ತಾರೆ. ಆದ್ರಿಂದ ಬಿಡಿಸಲಾಗದಂತ ಸಮಸ್ಯೆ ಕುರಿತು ಒಂದು ಪ್ರಶ್ನೆ ಹಾಕಿ ಒಳಗಡೆಯಿಂದ ಸೂಕ್ತ ಉತ್ತರ ಪಡಿಬಹುದು. ಇದು ಸಾಧ್ಯ, ಇದು ನಿಮ್ಮ ಕಷ್ಟ ನಿವಾರಿಸುವಂತಹ ಆಪದ್ ಬಾಂಧವ ಅಂತನೂ ಕೂಡ. ಅದಾಗಬೇಕು ಅಂದರೆ ನಾವು ಆ ಸುಪ್ತ ಸ್ಥಿತಿಗೆ ತಲುಪಬೇಕು. ಸುಪ್ತ ಸ್ಥಿತಿಯಲ್ಲಿ ತಲುಪಿದಾಗ ನಾವು ಈ ಬಲಮೆದುಳಿಗೆ ನಮ್ಮ ಕೋರಿಕೆಗಳನ್ನ ಇಡ್ತಾ ಹೋದ್ರೆ ಅದು ನಮ್ಮನ್ನ ಇಷ್ಟಕ್ಕೆ ಅಲ್ಲ, ಇದು ಮುಕ್ತಿಗೆ ದಾರಿ ತೋರುವಂತಹ ಗುರು ಅಂತಾನು ಹೇಳ್ಬೋದು. ಗುರು ಅಂತ ನಾವೆಲ್ಲೆಲ್ಲ ಹುಡುಕ್ತಿವಿ, ನಮ್ಮ ಒಳಗಡೆನೆ ಇರುವಂತಹ ಬಲಮೆದುಳೆ ನಮ್ಮ ಗುರು. ಗುರು ಅಂದ್ರೆ ನಮ್ಮ ಒಂದು ಕತ್ತಲೆಯಿಂದ ಹೊರಗೆ ತರುವಂತಹ ಒಂದು ಅದ್ಭುತ. ಗು ಮತ್ತು ಗುರು ಅನ್ನುವಂತ ಎರಡು ಅಕ್ಷರಗಳಿವೆ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಹೊರಗೆ ತರೋರು ಅಂತ. ಕತ್ತಲೆ ಅಂದ್ರೆ ಬೆಳಕಿನಿಂದ ಬೆಳಕಿಗೆ ತರುವಂತವ್ರೆ ಗುರು. ಅಂತ ಒಂದು ಮೋಕ್ಷ ಸಾಧನೆಗೆ ಕಾರಣಕರ್ತವಾಗುವುದು ನಮ್ಮ ಬಲಮೆದುಳಾಗಿರುತ್ತೆ. ಇದು ಪವಾಡ ಸಾದೃಶ್ಯ ಬಲಮೆದುಳಿನ ಕಾಲವೈಖರಿ ಹೇಗಿದೆ ಅಂತ ನೋಡೋಣ. ಪ್ರಪಂಚದಲ್ಲೆಲ್ಲ ವಿಜ್ಞಾನಿಗಳು ಬಲಮೆದುಳಿನ ಅದ್ಭುತ ಶಕ್ತಿಯ ಬಗ್ಗೆ ಸಾವಿರಾರು ವರ್ಷಗಳಿಂದ ಪ್ರಯೋಗ ನಡೆಸ್ತಾ ಇದ್ದಾರೆ. ಇದು ಅವ್ಯಕ್ತವಾಗಿ ಅಡುಕೊಂಡಿದೆ. ಸುಪ್ತ ಶಕ್ತಿಯನ್ನು ಹೊರಹೊಮ್ಮಿಸೋಕೆ ಬಲಮೆದುಳಿನ ಸುಪ್ತ ಮನಸ್ಸಿನೊಳಗೆ ಸಕ್ರಿಯಗೊಳಿಸುವುದೊಂದೇ ದಾರಿ. ಬಲಮೆದುಳು ಬೇಕು ಅಂದ್ರೆ ಯು ಹ್ಯಾವ್ ಟು ಆಕ್ಟಿವೇಟ್ ಯುವರ್ ರೈಟ್ ಬ್ರೈನ್ ಓನ್ಲಿ ಥ್ರೂ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನಿಮ್ ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಂಡ್ರೆ ನಿಮ್ಮ ಬಲ ಮೆದುಳಿಗೆ ಆಗ ಚಾಲನೆ ಶುರು ಆಗುತ್ತೆ. ಒಮ್ಮೆ ಸುಪ್ತ ಮನಸ್ಸು ಸಕ್ರಿಯಗೊಂಡಲ್ಲಿ ಬಲಮೆದುಳೇ ಸಾಟಿ. ಅದು ನಿಮ್ಮ ಕಣ್ಣಿಗೆ ಕಾಣದ ಒಂದು ನಿಮ್ಮ ಅವಳಿ ಸಹೋದರ. ನಿಮ್ಮ ಹಿಂದೆ ಸೌಹಾರ್ದಯುತವಾಗಿ ಸ್ನೇಹಿತನಾಗಿ ಮ್ಯಾಜಿಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ಇನ್ನೊಬ್ಬ ನಮ್ಮ ಸಹೋದರ ನನ್ನ ಜೊತೆಲೇ ಇದ್ದಾನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಮ್ಮೆ ಸುಪ್ತ ಮನಸ್ಸು ಸಕ್ರಿಯಗೊಂಡಲ್ಲಿ ನಿಮಗೆ ಕಾಣದಂತೆ ನಿಮಗೆ ಗುಪ್ತ ಸಂಪತ್ತನ್ನು ಒದಗಿಸಬಲ್ಲದು, ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಬಲ್ಲದು. ನಿಮ್ಮ ಬಲಮೆದುಳು ಒಂದು ರೋಚಕ ಲೋಕ. ಸಾಣೆ ಹಿಡಿದಷ್ಟು ಹರಿತಗೊಳ್ಳುವ, ಬಗೆದಷ್ಟು ಆಳಕ್ಕಿಳಿಯುವ ಜೀವ ಜಗತ್ತಿನ ಅಖಂಡ ವಿಸ್ಮಯಗಳ ಗಣಿ ಅಂತಾನು ಕರಿಬಹುದು. ನಿಗೂಢ ರಹಸ್ಯಗಳ ಅಸದೃಶ ಅಚ್ಚರಿಗಳ ಆಗರ ಅಂತ ಹೇಳ್ಬೋದು. ಇದು ನಿಮ್ಮ ಸ್ನೇಹಿತ, ಸೌಹಾರ್ದಯುತ, ಸಹಾಯಕ, ಮಾಂತ್ರಿಕವಾಗಿ ನಮ್ಮಲ್ಲೇ ಅಡಗಿ ಕುಳಿತಿರುವಂತಹ ಅಖಂಡ ಶಕ್ತಿ ಸ್ವರೂಪ. ನಿರಂತರವಾಗಿ ನಮ್ಮ ಒಳಿತಿಗಾಗಿ ಗುಪ್ತವಾಗಿ ಕಾಯ್ತಿರುವಂತಹ ಆಧ್ಯಾತ್ಮಿಕ ನೆಲೆ. ನೀವೆಲ್ಲರೂ ತಿಳಿದಿರುವಂತೆ ನೀವು ಒಬ್ಬರೇ ಅಲ್ಲ, ಒಂಟಿ ಅಲ್ಲ. ನಿಮ್ಮ ಕಾಣದ ಅಗೋಚರ ಸಹೋದರ ಸಹೋದರಿ, ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ನೆರವನ್ನ ನೀಡುವಂತಕ್ಕೆ ಕಾದ್ ಕುಳಿತಿರುವಂತಹ ಆಪದ್ ಬಾಂಧವ ನಮ್ಮ ಬಲಮೆದುಳು. ಮಾನವನ ಮೆದುಳು ಒಂದು ಅಣು ವಿದ್ಯುತ್ ಸ್ಥಾವರ ಇದ್ದಂಗೆ, ಅತಿ ವೇಗದ ಅಪರಿಮಿತ ಬುದ್ಧಿಶಾಲಿ. ಎಯನ್ನು ಸೃಷ್ಟಿಸಿರುವಂತದ್ದು ಕೂಡ ಬಲಮೆದುಳೆ. ಸೃಷ್ಟಿಕರ್ತ ನೀಡಿರುವ ಒಂದು ಅದ್ಭುತ ಜೈವಿಕ ಯಂತ್ರ ಸಾಧನ ಅಂದ್ರೆ ನಮ್ಮ ರೈಟ್ ಬ್ರೈನ್ ಆಗಿದೆ. ಎಡ ಮತ್ತು ಬಲಮೆದುಳು ಜೊತೆಯಾಗಿದ್ದರೂ, ಮಾನವ ಅಂಗವೇ ಆಗಿದ್ದರೂ ಅವೆರಡರ ಕಾರ್ಯ ವಿಭಿನ್ನ. ಎಡಮೆದುಳು ಭೌತಿಕ, ಬಲಮೆದುಳು ನಮ್ಮ ಆಧ್ಯಾತ್ಮಿಕ ಕ್ರಿಯಾತ್ಮಕ. ಎಡಮೆದುಳು ತಾರ್ಕಿಕ ಭೌತಿಕ ಕಾರ್ಯಕ್ರಮಗಳ ಕಡೆಗೆ ಹೋಗುತ್ತೆ. ಆದರೆ ಬಲಮೆದುಳು ಭೌತಿಕವಾಗಿ ಇರಿದ್ರೂ ಕೂಡ ಕ್ರಿಯಾತ್ಮಕವಾಗಿ ಪಾರಮಾರ್ಥಿಕವಾಗಿ ನಮ್ಮ ಅಭೀಷ್ಟಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ. ಉಸಿರಾಟ ಇದೆಲ್ಲ ಆಗ್ಲೇ ಹೇಳಿದ್ದೀನಿ. ನಮ್ಮ ಅನೈಚ್ಛಿಕ ಕಾರ್ಯಕ್ರಮಗಳೆಲ್ಲ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಮಿತಿ ಇಲ್ಲದ ಬುದ್ಧಿವಂತಿಕೆ ಇದೆ, ಜಾಣತನ ಇದೆ. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳ ಯಶಸ್ಸಿಗೆ ಕಾರಣೀಭೂತವಾಗಿ ಬಲಮೆದುಳು ಆಧ್ಯಾತ್ಮಿಕವಾಗಿ ಎಡಮೆದುಳಿಗಿಂತ 9 ಪಟ್ಟು ಶಕ್ತಿಶಾಲಿ. ಎಲ್ಲ ರೀತಿಯ ಸಮಸ್ಯೆಗಳನ್ನ ಪರಿಹರಿಸುವ ಕೌಶಲ್ಯ ಪಡೆದಿರುವಂತಹ ಭೌತಿಕ ಜಗತ್ತಿನಲ್ಲಿ ಸಾಧಿಸಲಾಗದ, ನಾವು ನಮ್ಮ ಚರ್ಮ ಚಕ್ಷುಗಳಿಂದ ನೋಡಲಾಗದ ಅತೀಂದ್ರಿಯ ಭಾಷೆಗಳ ಮೂಲಕ ಬಲಮೆದುಳು ಅಸದೃಶ ಶಕ್ತಿಶಾಲಿ ಸಾಧನ. ಅತೀಂದ್ರಿಯ ಶಕ್ತಿಗಳಾದಂತಹ ಸೈಕಿಕ್ ಹೀಲಿಂಗ್, ಕ್ಲಿಯಾರ್ವಾಯನ್ಸ್, ಕ್ಲಾರಾಡಿಯನ್ಸ್, ಟೆಲಿಪತಿ, ಔರಾ ರೀಡಿಂಗ್, ಪ್ರಿಕಾಗ್ನಿಷನ್, ಟೆಲಿಪೋರ್ಟೇಷನ್, ಸೈಕೋಕೈನೆಸಿಸ್, ಆಟೋಮೆಟಿಕ್ ರೈಟಿಂಗ್, ಆಸ್ಟ್ರಲ್ ಟ್ರಾವೆಲ್, ಇದೆಲ್ಲದರ ಒಂದು ವಿಚಾರ ಕನ್ನಡದಲ್ಲೂ ಹೇಳ್ಬೋದು, ಅದರ ಸಮಯ ಇಲ್ಲ. ಇತ್ಯಾದಿ ಗುಪ್ತ ಜ್ಞಾನ ಸಂಪತ್ತಿನ ಆಗರ ನಮ್ಮ ಬಲಮೆದುಳು. ಸೈಕೋ ಸಿಂಬಲ್ಸ್ ಅನ್ನುವಂಥದ್ದು ಸಾಂಕೇತಿಕ ಭಾಷೆ ಇದೆ. ಆ ಸೈಕೋ ಸಿಂಬಲ್ಸ್ ಅನ್ನೋದನ್ನ ನಾವು ಸುಪ್ತ ಮನಸ್ಸಿನೊಳಗೆ ಸಕ್ರಿಯವಾಗಿ ಬಳಸಿ ರೋಚಕ ಫಲಿತಾಂಶಗಳನ್ನ ಕಲಿಬಹುದು. ಅದನ್ನ ಕಲಿಸುವಂತಹ ದಿನ 11ನೇ ತಾರೀಕು ನಾನು ಅದನ್ನ ಕಲಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಇದುವರೆಗೆ ಯಾವುದೇ ಪರ್ಯಾಯ ಕಂಡು ಬಂದಿಲ್ಲ.
ಬಲಮೆದುಳಿಗಿನ ಅದ್ಭುತ ಪರ್ಯಾಯ ಇನ್ನೊಂದಿಲ್ಲ. ಈ ಅದ್ಭುತ ದೈವಿಕ ಸಾಂಕೇತಿಕ ಭಾಷೆನ ಆಧ್ಯಾತ್ಮಿಕ ವಿಧಾನದಲ್ಲಿ ಕಲಿಯೋದೇ ಅವಶ್ಯಕ. ಏಕೆಂದ್ರೆ ಬಲಮೆದುಳು ನಮ್ಮೆಲ್ಲಾ ಇಷ್ಟಾರ್ಥಗಳನ್ನು ತಪ್ಪದೆ ನೆರವೇರಿಸಬಲ್ಲ ಆಜ್ಞಾ ಪಾಲಕ ಆಗಿದೆ. ಇಟ್ ವಿಲ್ ಬಿ ಜಸ್ಟ್ ಲೈಕ್ ಎ ಸ್ಲೇವ್, ಇಟ್ ವಿಲ್ ವರ್ಕ್ ಅಂತ ನಾನು ಓದಿದ್ದೀನಿ. ಆದ್ರೆ ಸ್ಲೇವ್ ಅನ್ನುವಂತಹ ಕೆಟ್ಟ ಭಾಷೆಯನ್ನು ಉಪಯೋಗ ಮಾಡಲ್ಲ. ಅದಕ್ಕೆ ಆಜ್ಞಾ ಪಾಲಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಷ್ಟ, ನೋವು, ಕಾಯಿಲೆ, ದುಃಖ, ನಷ್ಟ ಇದರಿಂದ ಹೊರಬರ್ಬೋದು. ವೈರಿಗಳಿಂದ ರಕ್ಷಿಸ್ಕೊಳ್ಬಹುದು. ಇದು ಸಂಬಂಧಗಳನ್ನು ಉತ್ತಮಪಡಿಸ್ಕೋಬಹುದು. ಮಿದುಳಿನ ಹೆಚ್ಚು ಭಾಗನ ಬಳಸ್ಕೊಂಡ್ರೆ ಜೀವನದಲ್ಲಿ ಜಾಣರಾಗ್ಬೋದು, ಕ್ರಿಯಾತ್ಮಕವಾಗ್ಬೋದು, ಸೃಜನಾತ್ಮಕವಾಗಿ ಆವಿಷ್ಕಾರ, ನಾವೆಲ್ಲನೂ ಸೈಂಟಿಸ್ಟ್ಗಳಾಗ್ಬೋದು. ನೆನಪಿನ ಶಕ್ತಿನ ನಾವು ಪರ್ಮನೆಂಟ್ ಮೆಮೊರಿ ಬ್ಯಾಂಕ್ ಕಳಿಸಿದ್ರೆ ಯಾವತ್ತೂ ಮರೆಯೋದೇ ಇಲ್ಲ. ನಮಗ್ ಜ್ಞಾಪಕನೇ ಇರಲ್ಲ ಅಂತಾರೆ, ಆದ್ರೆ ಅವರು ಬಲಮೆದುಳಿಗೆ ಹೋಗೇ ಇರಲ್ಲ. ಕಲಾತ್ಮಕ ವಿಷಯಗಳಲ್ಲಿ ಜಾಣ್ಮೆ ಪಡಿಬೇಕು, ಒಳ ಮನಸ್ಸಿಗೆ ಹೋಗ್ಬೇಕು. ಕ್ಷೇತ್ರಜ್ಞಾನ, ಗಾತ್ರ, ಆಕಾರ, ಅಂತರ, ನೋಟ, ಶ್ರವಣ, ಸ್ಪರ್ಶ, ಸಂಜ್ಞೆ ಇದೆಲ್ಲದನ್ನು ಕೂಡ ಅಸಾಧಾರಣವಾಗಿ ಈ ಬಲಮೆದುಳು ಅರ್ಥ ಮಾಡ್ಕೊಂಡಿರುತ್ತೆ. ನಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಪಡಿಬೇಕು ಅಂದ್ರೆ ಎಡ ಮತ್ತು ಬಲಮೆದುಳನ್ನು ನಾವು ಒಟ್ಟಿಗೆ ಚಾರ್ಜ್ ಮಾಡ್ಕೋಬೇಕು, ಲಾಭ ಪಡಿಬೇಕು. ಕಣ್ಣಿಗೆ ಕಾಣದ ಅದ್ಭುತ ದೈವ ಶಕ್ತಿನ ನಾವು ಒಲಿಸ್ಕೊಳ್ಳುವಂತ ಗುಪ್ತ ಸಂಕೀರ್ಣ ಅಪರೂಪದ ವಿದ್ಯೆಯೇ ಬಲಮೆದುಳಿನ ಭಾಷೆ ಬಳಕೆ, ಸಂಕೇತಗಳ ಬಳಕೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಚಾರನ ಬಲಮೆದುಳಿನ ಆಧ್ಯಾತ್ಮಿಕ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾನು ಕೆಲವು ಇದ್ರೊಳಗಡೆ ಬರೀ ಕೆಲವು ವಿಚಾರಗಳಲ್ಲಿ ಹೇಳಿದ್ದೀನಿ. ಆದ್ರೆ ಇದರ ಬಗ್ಗೆ ಹೇಳ್ತಾ ಹೋದ್ರೆ ಆತ್ಮ ಅಂದ್ರೆ ಏನು ಅಂತ ವಿವರಣೆ ಮಾಡೋದು ಒಂದೇ, ಬಲಮೆದುಳು ಅಂದ್ರೆ ಏನು ಅಂತ ಹೇಳೋದು ಒಂದೇ. ಆ ದೃಷ್ಟಿಯಿಂದ ದೇವ್ರ ನಮ್ಮ ಜೊತೆಳೆ ಇದ್ದಾನೆ, ನಮ್ಮ ತಲೆ ಒಳಗೆ ಇದ್ದಾನೆ, ನಮ್ಮ ಬಲಭಾಗದಲ್ಲಿ ಇದ್ದಾನೆ. ಅದಕ್ಕೋಸ್ಕರನೇ ರೈಟ್ ಈಸ್, ಅದಕ್ಕೆ ಈ ಕೈಲಿ ಇಸ್ಕೋಬೇಡ ಈ ಕೈಲಿ ಇಸ್ಕೊಂತ ಬಲಮೆದುಳನ್ನ ಮಕ್ಳಿಗೆ ತೋರಿಸ್ತೀವಿ. ಯಾಕೆಂದ್ರೆ ಬಲಮೆದುಳು ಅಂತ ಅದ್ಭುತ. ಆದ್ರೆ ನಮಗ್ ಗೊತ್ತಿಲ್ಲ, ಬಲಮೆದುಳು ಎಡಗಡೆ ಭಾಗನ ಕಂಟ್ರೋಲ್ ಮಾಡುತ್ತೆ, ಎಡಮೆದುಳು ಬಲಗಡೆ ಭಾಗನ ನಮ್ ದೇಹದೊಳಗೆ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಎಡಗೈ ಇರೋರು ಅದ್ಭುತ. ಯಾರು ಎಡಗೈಯಿಂದ ಮಾಡ್ತಾರೋ, ಯಾರು ಎಡಗೈಯಿಂದ ತಮ್ಮ ಒಂದು ಕಾರ್ಯಕ್ರಮಗಳನ್ನ ಹುಟ್ಟದಾಗ್ಲಿಂದ ಅದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅವ್ರು ಅದ್ಭುತವಾಗಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಇದೆಲ್ಲದನ್ನು ನಾವು 11ನೇ ತಾರೀಕು ನಮ್ಮ ಮಹತಾರ್ ಫೌಂಡೇಶನ್ ನಡೆಯುವಂತಹ ಬಲಮೆದುಳಿನ ಭಾಷೆ ಬಳಕೆ ಅನ್ನುವಂತಹ ಒಂದು ಕಾರ್ಯಕ್ರಮ ಅವತ್ತಿನ ದಿವಸ ಇರುತ್ತೆ. ಕೇವಲ 3,000 ರೂಪಾಯಿ ಅಷ್ಟೇ ಇದಕ್ಕೆ ಚಾರ್ಜ್ ಮಾಡ್ತಾ ಇರೋದು. ನಾವಿದೆಲ್ಲ ಕಲಿಬೇಕು ಅಂದ್ರೆ ನಾವು 20-25 ಸಾವಿರ ರೂಪಾಯಿ ಖರ್ಚು ಮಾಡಿ ಕಲ್ತ್ಕೊಂಡಿದ್ವಿ. ಅದನ್ನ ಹೇಳ್ಕೊಡೋರೇ ಇರ್ಲಿಲ್ಲ. ಅದನ್ನ ಹೇಳ್ಕೊಟ್ಟ ಮೇಲೆ ಮತ್ತೆ ಇದನ್ನ ಕಲ್ಸೋಂತವ್ರು ಈ ಪ್ರಪಂಚದೊಳಗೆ ನಾನು ನೋಡಿಲ್ಲ. ನಾನ್ ಕಲ್ತಿದ್ದೀನಿ, ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ನಮ್ಗೆ 78 ವರ್ಷ, ಇನ್ನೂ ಹೆಚ್ಚೆಚ್ಚಿಗೆ ಕಲಿಸ್ಬೇಕು ಅನ್ನೋ ಆಸೆ. ದೇವರು ನಮ್ಗೆ ಇನ್ನೊಂದ್ ಸ್ವಲ್ಪ ಆಯುಸ್ ಕೊಟ್ರೆ, ನಿಮ್ಮಂತ ಅವರೆಲ್ಲ ಪಾಲ್ಗೊಂಡ್ರೆ ಇಂಥ ವಿಚಾರಗಳನ್ನ ಹೆಚ್ಚು ತಿಳಿಸ್ತಾ ಹೋಗ್ಬೋದು. ನಿಮ್ಗೆಲ್ಲ ಈ ಜ್ಞಾನನ, ಆಧ್ಯಾತ್ಮಿಕ ವಿಚಾರಗಳನ್ನ ನಮ್ಮ ಪತ್ರಿ ಅವರು ನಮಗೆ ಮುಂದುವರಿಯಪ್ಪ, ಇದ್ರ ಮೂಲಕ ನನ್ನ ಮೂಲಕ ನೀನ್ ಮುಂದುವರಿ ಅಂತ ನಮ್ಮನ್ನ ಶಿಷ್ಯರಾಗಿ ತಗೊಂಡಿದ್ದಾರೆ. ನಾವಿದನ್ನೆಲ್ಲ ಹಂಚ್ತಾ ಹೋಗ್ತೀವಿ. ನೀವು ನಮ್ ತರಾನೇ ಕಲ್ತ್ಕೊಂಡು ಕಲಿತಾ ಹೋಗ್ಬೇಕು, ಜೊತೆಗೆ ಹಂಚ್ತಾ ಹೋಗ್ಬೇಕು ಅಂತ ಹೇಳ್ತಾ ನನಗೆ ಇವತ್ತು ಅವಕಾಶ ಕೊಟ್ಟಂತಹ ನಮ್ಮ ಮಹತಾರ್ ಫೌಂಡೇಶನ್ ಡಾಕ್ಟರ್ ರಂಗಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ದಿನದ 1 ಗಂಟೆಯ ಕಾರ್ಯಕ್ರಮಕ್ಕೆ ನನ್ಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಇಷ್ಟು ಸಾವಧಾನದಿಂದ ಕೇಳ್ತಾ ಕೂತಿರುವಂತಹ ಎಲ್ಲ ನಮ್ಮ ಧ್ಯಾನ ಬಂಧುಗಳಿಗೂ ನಮಸ್ಕರಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.